ನರೇಂದ್ರ ಮೋದಿಗೆ ಆರ್ಎಸ್ಎಸ್ ತಾಕೀತು ಮಾಡಿದೆ. ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಲೋಕಸಭಾ ಚುನಾವಣೆ ನಡೆಯಿತು, ಫಲಿತಾಂಶ ಹೊರಗೆ ಬಂದಿದೆ. ಸಚಿವ ಸಂಪುಟದ ಖಾತೆ ಹಂಚಿಕೆ ಕೂಡ ಆಗಿದೆ. ಹಲವಾರು ವಿಚಾರಗಳ ಕುರಿತಂತೆ ಪರಾಮರ್ಶೆಯನ್ನು ಆಗಾಗ ಮಾಡುವಂತಹ ಆರ್ಎಸ್ಎಸ್ ಸ್ವತಃ ಇವತ್ತು ಮಣಿಪುರದ ವಿಚಾರವನ್ನು ಪ್ರಸ್ತಾಪ ಮಾಡಿ ಇದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡುವಂಥ ಎಚ್ಚರಿಕೆಯ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿದೆ. ಇದಿವತ್ತು ನೆನ್ನೆಯ ಹೋರಾಟ ಅಲ್ಲ, ಬುಡಕಟ್ಟುಗಳ ನಡುವಿನ ಈ ಒಂದು ಜಟಾಪಟಿಗೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬೇಕಾಗತ್ತೆ. ಬಹಳಷ್ಟು ಟೀಕೆಗೆ ಚುನಾವಣಾ ಪೂರ್ವದಲ್ಲಿ ಬಿಜೆಪಿ ಅದ್ಯಾವ ವಿಚಾರಕ್ಕೆ ಒಳಪಡ್ತು ಅಂತ ಹೇಳಿದ್ರೆ ಇದೇ ಮಣಿಪುರ ವಿಚಾರ ಇತ್ಯರ್ಥ ಮಾಡಬೇಕಲ್ಲ. ಪ್ರಧಾನಿ ನರೇಂದ್ರ ಮೋದಿಯು ಗೃಹ ಸಚಿವರಾಗಿದ್ದವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಯನ್ನು ಆಳ ಅಗಲವನ್ನು ತಿಳ್ಕೊಂಡು ಅಲ್ಲಿನ ಜನಕ್ಕೆ ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ, ಅಲ್ಲಾಗ್ತಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಲ್ಲ. ಆ ನಿಟ್ಟಿನಲ್ಲಿ RSS BJPಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಯಾವ ರೀತಿಯ ಎಚ್ಚರಿಕೆಯ ಸಂದೇಶ ಇದು? ಹಾಗಾದರೆ ಮುಂದಿನ ದಿನಗಳಲ್ಲಿ BJP ಅಥವಾ NDA ಮೈತ್ರಿಕೂಟ ಅಥವಾ ನರೇಂದ್ರ ಮೋದಿ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ? ಇದೆಲ್ಲದರ ಕುರಿತಂತೆ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಕಳೆದ ಒಂದು ವರ್ಷದ ಇತಿಹಾಸವನ್ನು ನಾವು ನೋಡೋದಾದರೆ ಸಾವಿರಾರು ಜನ ನಿರಾಶ್ರಿತರು ಆ ಭಾಗದಲ್ಲಿ ಕಂಡು ಬರ್ತಾ ಇದ್ದಾರೆ. ಸಾವಿರಾರು ಮಂದಿ. ಅವರಿಗೆ ಆಶ್ರಯ ಯಾರು? ದೇಶದ ಪ್ರಧಾನಿಯ ಜವಾಬ್ದಾರಿ ಅದು. ನಿರಾಶ್ರಿತರಿಗೆ ಆಶ್ರಯವನ್ನು ಕಲ್ಪಿಸುವಂಥದ್ದು. ಇಂಫಾಲ್ ಜನಾಂಗೀಯ ಸಂಘರ್ಷದಲ್ಲಿ 200ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿದ್ದಾವೆ. ಆ ಸಾವಿಗೊಂದು ನ್ಯಾಯ ಬೇಕಲ್ಲ. ಸಾವೇ ಸಂಭವಿಸಬಾರದು, ಅಂಥದ್ರಲ್ಲಿ ಇಷ್ಟು ಸಾವುಗಳಾಗಿದೆ ಅಂತ ಹೇಳಿದ್ರೆ ಆ ಸಾವಿಗೊಂದು ನ್ಯಾಯ ಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಯಾವ ರೀತಿಯ ಕ್ರಮ ತಗೊಂಡಿದ್ದಾರೆ? ರೈಟ್, ತಗೊಳ್ಳಿ, ಈಗ ಸಮಯ ಬಂದಿದೆ ಅಂತ RSS ಇಲ್ಲಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಮಣಿಪುರ ಸಂಘರ್ಷ ವಿಚಾರವನ್ನು ಬೇಗ ಇತ್ಯರ್ಥ ಮಾಡಿ ಆದ್ಯತೆಯ ಮೇರೆಗೆ ಚರ್ಚಿಸಿ ಬಗೆಹರಿಸಿ ಅಂತ ಹೇಳಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ರೈಟ್, ಬಹಳ ತಡವಾಗಿ RSS ಕೂಡ ಈ ವಿಚಾರವನ್ನು ಪ್ರಧಾನಿ ಮೋದಿ ಗಮನಕ್ಕೆ ತರ್ತಾ ಇದೆ. ಇದನ್ನು ಆದಷ್ಟು ಬೇಗ ಕೂಡ ಮಾಡ್ಬೋದಾಗಿತ್ತು ಒಂದು. ಇನ್ನು ಎರಡನೇದಾಗಿ ಈ ವಿಚಾರದ ಬಹಳ ಗಂಭೀರ ವಿಚಾರವೇ ಆಗಿರುವುದರಿಂದಾಗಿ ದೇಶದ ಪ್ರಧಾನಿಯ ಸ್ಥಾನದಲ್ಲಿ ಹಿಂದೆ ಕೂಡ ಇದ್ದಂಥ ನರೇಂದ್ರ ಮೋದಿ ಹಾಗಾದರೆ ಎಷ್ಟರ ಮಟ್ಟಿಗೆ ಕ್ರಮವನ್ನು ತಗೊಂಡಿದ್ದಾರೆ? ಗೃಹ ಸಚಿವರು ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ, ಅಲ್ಲಿನ ನಿರಾಶ್ರಿತರಿಗೆ ಆಶ್ರಯವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಕಟಿಬದ್ಧರಾಗಿದ್ದಾರೆ? ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಭಾಗವತ್ ಏನು ಹೇಳಿದ್ದಾರೆ ಬನ್ನಿ ಒಂದ್ಸಲ ನೋಡೋಣ. साल से मणिपुर शांति की राह देख रहा है. उसके पहले 10 साल शांत रहा. पुराना गन कल्चर समाप्त हो गया ऐसा लगा, और अचानक जो कलह वहां पर उपज गया या उपजाया गया, उसकी आग में अभी तक जल रहा है, त्राही त्राही कर रहा है. कौन उस पर ध्यान देगा? प्राथमिकता देके उसका विचार करना ये कर्तव्य है. पक्ष है, विरोधी पक्ष कहते हैं, मैं प्रतिपक्ष कहता हूं. वो विरोधी नहीं है, उसको विरोधी मानना भी नहीं चाहिए. वो प्रतिपक्ष है, वो एक पहलू उजागर कर रहा है, उसका भी विचार होना चाहिए. 1 साल से मणिपुर शांति की राह देख रहा है. उसके पहले 10 साल शांत रहा. पुराना गन कल्चर समाप्त हो गया ऐसा लगा, और अचानक जो कलह वहां पर उपज गया या उपजाया गया, उसकी आग में अभी तक जल रहा है, त्राही त्राही कर रहा है. कौन उस पर ध्यान देगा? प्राथमिकता देके उसका विचार करना ये कर्तव्य है. पक्ष है, विरोधी पक्ष कहते हैं, मैं प्रतिपक्ष कहता हूं. वो विरोधी नहीं है, उसको विरोधी मानना भी नहीं चाहिए. वो प्रतिपक्ष है, वो एक पहलू उजागर कर रहा है, उसका भी विचार होना चाहिए. 1 साल से मणिपुर शांति की राह देख रहा है. उसके पहले 10 साल
ಕಡೆ ಪಕ್ಷ ಈಗಲಾದರೂ ಆರ್ ಎಸ್ ಎಸ್ನ ಮೋಹನ್ ಭಾಗವತ್ ಅವರು ಮಣಿಪುರದ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿದ್ದಾರಲ್ಲ, ಪ್ರಧಾನಿ ಅದರ ಬಗ್ಗೆ ಗಮನ ಹರಿಸಬೇಕು ಅಂತ ಎಚ್ಚರಿಸಿದ್ದಾರಲ್ಲ, ಅದು ಸ್ವಾಗತಾರ್ಹವೇ. ತಡ ಆಯಿತು, ಆದರೂ ಕೂಡ ಒಪ್ಕೊಳ್ಳೋಣ. ಬಟ್ ಬಗೆಹರಿಸಲೇಬೇಕು. 200ಕ್ಕೂ ಹೆಚ್ಚು ಸಾವು, ಸಾವಿರಾರು ಮಂದಿ ನಿರಾಶ್ರಿತರು, 2 ಬುಡಕಟ್ಟು ಸಮುದಾಯಗಳ ನಡುವಿನ ನಿರಂತರವಾದಂಥ ಹೋರಾಟ. ಹಾಗಾಗಿ ಏನಿದು ಸಮಸ್ಯೆ, ಎಲ್ಲಿಂದ ಆರಂಭ ಆಯಿತು, ಯಾಕೆ ಉಲ್ಬಣ ಆಯಿತು, ಮತ್ತು ಸದ್ಯದ ಪರಿಸ್ಥಿತಿ ಏನು, ಪ್ರಧಾನಿಯ ಜವಾಬ್ದಾರಿ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಅರವಿಂದ್ ಅವರೇ, 2 ಬುಡಕಟ್ಟುಗಳ ನಡುವಿನ ಸಮಸ್ಯೆ ಏನಿದೆ, ಸಾವಿರಾರು ಮಂದಿ ನಿರಾಶ್ರಿತರಾಗೋ ಹಾಗೆ ಮಾಡಿತು, 200ಕ್ಕೂ ಹೆಚ್ಚು ಸಾವುಗಳು ಸಂಭವಿಸ್ತು. ಕಡೆ ಪಕ್ಷ ತಡವಾಗಿ ಆದರೂ ಅಡ್ರೆಸ್ ಮಾಡಿದಾರಲ್ಲ, ಅದನ್ನು ವೆಲ್ಕಮ್ ಮಾಡ್ತಾ ಏನು ಪ್ರಧಾನಿಯ ಜವಾಬ್ದಾರಿ, ಏನಿದು ಸಮಸ್ಯೆ, ಎಲ್ಲಿಂದ ಆರಂಭ ಆಯಿತು, ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಇದು ತುಂಬ ಮೊದಲಿಂದನೇ ಇರುವಂಥದ್ದು. ಅಂದರೆ ಇದು ಇವತ್ತು ಯಾರೋ ಬಿತ್ತಿರೋದು ಅಂತಲ್ಲ, ಆದರೆ ಆಗಿರೋ ಸಮಸ್ಯೆಯನ್ನು ಎಲ್ಲರೂ ಮಿಲ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ರೀತಿಯಿಂದ ನಾವು ಅಂದರೆ ಮೊದಲಾದಾಗಿ ಹೇಳೋದಾದರೆ ನಾರ್ತ್ ಈಸ್ಟಿನ ಸಮಸ್ಯೆಗಳೇ ಸಮಸ್ಯೆ ಅಲ್ಲ ಅನ್ನೋರು ಹಾಗೆ ನಾವೆಲ್ಲರೂ ಬೆಳೆದು ಬಂದಿದ್ದೀವಿ. ನಾವು ಸಮೇತ ಅದನ್ನು ಬೆಳೆದು ಬಂದಿದ್ದೀವಿ. ಯಾಕಂದರೆ ಅದನ್ನು ರೆಕಗ್ನೈಸೇ ಮಾಡಲ್ಲ ಅನ್ನೋರು ಹಾಗೆ ಬೆಳೆದು ಬಂದಿದ್ದೀವಿ. ಹಾಗಾಗಿ ಇವು ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೂ ಇವತ್ತು ಬೇರು ಊರ್ಬಿಟ್ಟು ತುಂಬ ದೊಡ್ಡದಾಗಿದೆ. ಯಾವುದೇ ಒಂದು ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್, ಮೇನ್ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್, ಅನ್ಲೆಸ್ ಅಂಟಿಲ್ ದೇ ಡೋಂಟ್ ಹ್ಯಾವ್ ಅ ರೂಟ್ಸ್ ಇನ್ ನಾರ್ತ್ ಈಸ್ಟ್ ಆರ್ ಲೀಸ್ಟ್ ಬಾದರ್ಡ್. ನಮ್ಮ ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ ಇದ್ರ ಬಗ್ಗೆ ಲೀಸ್ಟ್ ಬಾದರ್ಡ್. ಯಾಕಂದರೆ ಅಲ್ಲಿ ಅವ್ರಿಗೆ ಪೊಲಿಟಿಕಲ್ ವೇಟೇಜ್ ಇಲ್ಲ ಅನ್ನೋದು ಒಂದು. ಎರಡನೇದು, ಅದು ಅಲ್ಲಿ ಮೂಲ ಸ್ಥಾನಿಗಳದ ಸಮಸ್ಯೆ. ಅಂದರೆ ಹೊರಗಡೆಯಿಂದ ಬಂದು ಮಾಡಿಬಿಟ್ಟು ಹೋಗುವಂಥ ಸಮಸ್ಯೆ ಅಲ್ಲ, ಅವರವರೇ ಸಮಸ್ಯೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬಣ ಆಗಲಿ ಆ ಬಣ ಆಗಲಿ ಅವರಿಗೆ ಒಂದು ರೀತಿಯಿಂದ ಸಂಕಷ್ಟದ ಸಿಚುವೇಶನ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಒಂದಿಷ್ಟು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅನ್ನೋದನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಇದ್ದದ್ದೇ ಅದಕ್ಕೋಸ್ಕರ. ಸೆಂಟ್ರಲ್ ಯೂನಿಯನ್ ಗೌರ್ಮೆಂಟ್ ಇರೋದೇ ಆ ರೀತಿಯ ಸಮಸ್ಯೆಗಳು, ಮತ್ತು ಅಲ್ಲಿ ಲೋಕಲ್ಲಿ ಯಾವುದೇ ಒಂದು ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋ ಸಬಲರ ಇರುವಂಥವ್ರ ವಿರುದ್ಧ ಇರುವಂಥವ್ರು, ಅವ್ರ ವಿರುದ್ಧ ಅವ್ರ ಜೊತೆಗೆ ಒಂದು ರೀತಿಯಿಂದ ಎಂಗೇಜ್ಮೆಂಟ್ ಪ್ರೊಸೆಸ್ಸನ್ನು ಶುರು ಮಾಡಲಿಕ್ಕೆ ಇರೋದು ಯೂನಿಯನ್ ಗೌರ್ಮೆಂಟ್. ಅದರಲ್ಲಿ ಎರಡನೇ ಮಾತಿಲ್ಲ, ಯೂನಿಯನ್ ಗೌರ್ಮೆಂಟು ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ ಬಂತು. ಮತ್ತು ಅದರಲ್ಲಿ ಏನೋ ಒಂದಿಷ್ಟು ಪೊಲಿಟಿಕಲಿ ನಾವು ಯಾರಿಗೂ ಸಪೋರ್ಟ್ ಮಾಡಿಬಿಟ್ರೆ ನಮ್ಮದು ಒಂದು ಜಂಡ ಎಂದು ಊರ್ಲಾರ್ದು ಊರು ಬಿಡಬಹುದು ಅನ್ನುವಂಥ ಊಹೆಯಲ್ಲಿ ಹೋದರು. ಸೊ ಇದು ಯಾರೋ ಕೆಡಿಸಿದ್ದಾರೆ ಅನ್ನೋದಕ್ಕಿಂತ ಅದು ಹದಗೆಡ್ತಾ ಬಂದಿರೋದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ತುಂಬ ಸುವ್ಯವಸ್ಥೆಯಿಂದ ನೆಗ್ಲೆಕ್ಟ್ ಆಗಿದೆ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಒಂದನೇ ಮಾತು. ಎರಡನೇ ವಿಚಾರ, ಇವಾಗ RSS ಅವರು ಹೇಳಿದ್ದಾರೆ ಅಂತಂದರೆ, ಒಂದು ರೀತಿಯಿಂದ ಅಪೋಸಿಷನ್ ಹ್ಯಾಸ್ ಆಲ್ಸೋ ಫೇಲ್ಡ್ ಟು ಬ್ರಿಂಗ್ ದಿಸ್ ಇಶ್ಯೂ ಟು ದ ಲೈಮ್ ಲೈಟ್. ಓ ಮೈ ಗಾಡ್. ಹೌದು, ಈಗ ಅವರು ಅದೇ ಹೇಳ್ತಾ ಇದ್ದಾರೆ. ಈಗ ಅಟ್ಲೀಸ್ಟ್ ಅಪೋಸಿಷನ್ ಪಾರ್ಟಿಯವರು ಅದನ್ನು ಒಂದು ಎಲೆಕ್ಷನ್ ಎಜೆಂಡಾ ಥ್ರೂ ಔಟ್ ಇಂಡಿಯಾ ಮಾಡಿಬಿಟ್ಟು, ಅಂದರೆ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್. ಸೊ ಇಫ್ ದೇ ಹ್ಯಾವ್ ನಾಟ್ ಡನ್ ದಟ್ ಈಸ್ ದ ರೀಸನ್ ದಟ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಆರ್ ರೈಸಿಂಗ್ ದೇರ್ ಇಶ್ಯೂಸ್. ಬಿಕಾಸ್ ಭಾರತದ ಹೆಸರು ಕೆಡ್ತಾ ಇದೆ, ಅಲ್ಲಿ ಅಶಾಂತಿ ಇದೆ ಅನ್ನೋದು ಎಲ್ಲರಿಗೂ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ ಅನ್ನೋ ಲೆಕ್ಕದಲ್ಲಿ ನೋಡ್ಬಿಟ್ಟು ಇವತ್ತು ಅವರು ಏನೋ ಒಂದಿಷ್ಟು ಚೇತರಿಕೆ ಕೊಟ್ಟಿದ್ದಾರೆ. ಅದನ್ನು ನೋಡಿ ಮತ್ತೆ ಇಟ್ ಮೈಟ್ ಆಲ್ಸೋ ಬಿ ಅ ಪಬ್ಲಿಕ್ ಸ್ಟಂಟ್. ಯಾಕಂದರೆ RSS ಅವರು ಒಳಗಡೆನೂ ಮಾತಾಡ್ತಾ ಇರ್ತಾರೆ. ದೇ ಹ್ಯಾವ್ ವೆರಿ ಗುಡ್ ರಿಲೇಷನ್ಸ್ ಆ್ಯಂಡ್ ದೇ ಕ್ಯಾನ್ ವೆರಿ ವೆಲ್ ಟಾಕ್ ವಿದೌಟ್ ಕಮಿಂಗ್ ಟು ದ ಪಬ್ಲಿಕ್ ಡೊಮೇನ್. ದೇ ಕುಡ್ ಹ್ಯಾವ್ ಹೈಲೈಟೆಡ್ ದಿಸ್ ಇಶ್ಯೂ. ಹೈಲೈಟ್ ಮಾಡಬೇಕು ಅಂತಂದರೆ ಒಂದು ಉದ್ದೇಶ, ಸದುದ್ದೇಶ ಇರ್ಬೋದು, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಉದ್ದೇಶ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾಗಿ ಇದರ ಡೆಪ್ತಲ್ಲಿ ಹೋಗಬೇಕು. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ವೆಲ್ ಇಕ್ವಿಪ್ಡ್ ಟು ಹ್ಯಾಂಡಲ್ ದಿಸ್ ಅಮಿಕೇಬಲಿ. ದೇ ಶುಡ್ ನಾಟ್ ನೆಗ್ಲೆಕ್ಟೆಡ್. ಅದನ್ನು ದೊಡ್ಡದಾದ್ಮೇಲೆ ನಾವು ಅದನ್ನು ಸಾಲ್ವ್ ಮಾಡಿದ್ವಿ ಅಂತ ಹೇಳ್ಕೊಳ್ಳೋಕ್ಕೆ ಆಕ್ಸಿಜನ್ ಟ್ರೈನ್ ಬಿಟ್ರಲ್ವ, ಅದು ಆಕ್ಸಿಜನ್ ಟ್ರೈನ್ ಬಿಟ್ಟದಕ್ಕೂ ಮೈಲೇಜ್ ತೊಗೊಂಡು ಅಂತಾರೆ, ಹಾಗೆ ಮಾಡಬಾರ್ದು, ಇದನ್ನು ನೆಗ್ಲೆಕ್ಟೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಬೇಕು. ಮತ್ತು ಇದು ಸುದೀರ್ಘವಾಗಿ ನಡೀತಾ ಇರೋಂಥದ್ದು, ಹೊರಗಡೆ ಅವರಲ್ಲ, ಅಲ್ಲೇ ಇರುವಂಥವ್ರು. ಸೊ ಹಾಗಾಗಿ ದೇ ಹ್ಯಾವ್ ಟು ಲಿವ್ ಟುಗೆದರ್ ಅನ್ನೋದನ್ನು ಆ ಎರಡೂ ಬಣಗಳು ತಿಳ್ಕೋಬೇಕಾಗಿದೆ. ಅದಕ್ಕೆ ಪೊಲಿಟಿಕಲ್ಲಿ ಅಡ್ವಾಂಟೇಜಸ್ ಸ್ಟೇಟಲ್ಲಿ ಇರುವಂಥವರು ಅದಕ್ಕೆ ತುಪ್ಪ ಸುರಿಬಾರ್ದು ಬೆಂಕಿಗೆ. ರೈಟ್. ಇದೀಗ AP ವಕ್ತಾರಾಗಿರುವಂತಹ ಮಹಾಲಕ್ಷ್ಮಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ರೈಟ್. ದರ್ಶನ್ ಅವರೇ, ಅರವಿಂದ್ ಅವರೊಂದು ಪಾಯಿಂಟನ್ನು ರೈಸ್ ಮಾಡಿದರು. ಅಫ್ಕೋರ್ಸ್ ಆಡಳಿತ ಪಕ್ಷದ ಜವಾಬ್ದಾರಿ ಹೇಗಿರುತ್ತೋ, ದೇಶ ಅಂದ ಸಂದರ್ಭದಲ್ಲಿ ವಿರೋಧ ಪಕ್ಷದ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ವಿರೋಧ ಪಕ್ಷ ಧ್ವನಿ ಎತ್ತಿ ಇಲ್ಲಿ ಮಣಿಪುರದಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇದೆ, ಅದನ್ನು ಬಗೆಹರಿಸಿ ಅಂತ ಹೇಳಿ ತಾಕೀತು ಮಾಡಿದರೆ ಈ ಸಮಸ್ಯೆ ಇಷ್ಟು ಉಲ್ಬಣವೂ ಆಗ್ತಿರಲಿಲ್ಲ. ಈಗ RSS ಬಂದು ಪ್ರಸ್ತಾಪ ಮಾಡುವಂಥ ಪ್ರಮೇಯನೂ ಬರ್ತಾ ಇರಲಿಲ್ಲ ಅಂತ. ನೋಡಿ, ಆಳುವ ಸರ್ಕಾರಕ್ಕೆ ಒಂದು ಕಣ್ಣಿದ್ರೆ
ಇನ್ನೊಂದು ಕೇಳಿಸ್ಕೊಳ್ಳೋ ಕಿವಿ ಇದ್ರೆ, ಅರ್ಥ ಮಾಡ್ಕೊಳ್ಳೋ ಹೃದಯ ಇದ್ರೆ, ಆ ಪರಿಸ್ಥಿತಿ ಅವಲೋಕನ ಮಾಡುವಂಥ ಮೆದುಳಿದ್ರೆ ಈ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಮತ್ತೆ ನಾವು ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಸಂಸತ್ನ ಹೊರಗೂ ಹೋರಾಟ ಮಾಡಿದ್ವಿ, ಸಂಸತ್ನ ಒಳಗೂ ಹೋರಾಟ ಮಾಡಿದ್ವಿ. ಖುದ್ದು ರಾಹುಲ್ ಗಾಂಧಿಯವರೇ ಅಲ್ಲಿಗೆ 2 ದಿನ ವಾಸ್ತವ್ಯ ಇದ್ದು ಅಲ್ಲಿನ ಸಮಸ್ಯೆಯನ್ನ ಅರಿಯುವಂತ ಕೆಲಸವನ್ನು ವಿರೋಧ ಪಕ್ಷವಾಗಿ ಮಾಡಿದ್ದೀವಿ. ಇವತ್ತು ಬಹಳ ಮೇಜರ್ ಆಗಿ ನೀವು ತಗೊಂಡ್ಕೊಂಡಿರ್ತಕ್ಕಂಥ ಸಬ್ಜೆಕ್ಟು ಮೋಹನ್ ಭಾಗವತ್. RSS ಆ ಮನಸ್ಥಿತಿನೇ ಒಂಥರ ಗುಳನರಿ ಮನಸ್ಥಿತಿ. ಹೊಂಚಾಕೊಂಡು ಕೂತಿರ್ತಾರೆ. ಈ ದೇಶದ ಸ್ವಾತಂತ್ರ್ಯ ಪೂರ್ವಕ್ಕೆ ಹೋಗೋಣ, ಸ್ವಾತಂತ್ರ್ಯ ನಂತರಕ್ಕೂ ಬರೋಣ. 1925ರಲ್ಲಿ RSS ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕಂತ ಹುಟ್ಟಿದ ಸಂಘಟನೆ ಅಲ್ಲ, ಧರ್ಮ ನಡುವೆ ವಿಭಜನೆ ಮಾಡಬೇಕಂತ ಹುಟ್ಟಿರ್ತಕ್ಕಂಥ ಸಂಘಟನೆ. ದೇರ್ ಇಸ್ ನೋ ₹1 ಒಂದು ನಯಾ ಪೈಸೆಯ ಕೊಡುಗೆಯನ್ನ ಈ ದೇಶದ ಸ್ವಾತಂತ್ರ್ಯಕ್ಕೆ RSS ಕೊಟ್ಟಿಲ್ಲ. ಯಾವ ವ್ಯಕ್ತಿ RSS ನ ನಾಯಕ ಅಂತ ಬಿಂಬಿಸ್ಕೊಂಡು ಇವತ್ತು ಧೀರಾದಿ ಧೀರ ವೀರಾದಿ ವೀರ ಅಂತ ಇವರು ಹೇಳ್ತಾರಲ್ಲ, ಅವರೇ ಬ್ರಿಟಿಷ್ ಹತ್ರ ಕ್ಷಮಾಪಣಾ ಪತ್ರ ಕೊಟ್ಟಿರ್ತಕ್ಕಂಥವ್ರು, ಅವರೇ ಬ್ರಿಟಿಷ್ ಇಂದ ಪಿಂಚಣಿ ಪಡೆದಿರ್ತಕ್ಕಂಥವ್ರು. ಯಾರು ಮಹಾತ್ಮ ಗಾಂಧಿಯನ್ನ ಕೊಂದ್ರಲ್ಲ, ದ ಸೇಮ್ ಪರ್ಸನ್ ಆಲ್ಸೋ ಬಿಲಾಂಗ್ಸ್ ಟು RSS. ಅವತ್ತು ಸರ್ದಾರ್ ವಲ್ಲಭಾಯ್ ಪಾಟೀಲ್ರು ದೇಶದ ಗೃಹ ಸಚಿವರಾಗಿದ್ರು. RSS ಸಂಘಟನೆನ 1948ರಲ್ಲಿ ಬ್ಯಾನ್ ಮಾಡಿದ್ದಾರೆ. ಅದಾಗಿ ಇಂದಿರಾ ಗಾಂಧಿ ಅವರು, ಇಲ್ಲಿ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಯಾಕೆ ಬಂತು? ಇಂದಿರಾ ಗಾಂಧಿ ಉಳುವವನೇ ಹೊಲದೊಡೆಯುವಂತ ಭೂಮಿಯನ್ನ ಹಂಚುವಂತ ಸಂದರ್ಭದಲ್ಲಿ ಯಾರ್ಯಾರು ಜಮೀನ್ದಾರರಿದ್ರು, ಯಾರ್ಯಾರು ಮೇಲ್ವರ್ಗದವರಿದ್ರು, ಅವರ ದೌರ್ಜನ್ಯ ಆ ಹಳ್ಳಿಯ ಊರಿನ ಕಟ್ಟ ಕಡೆಯ ಬಡವನ ಶ್ರಮಿಕ ವರ್ಗದವನ ಮೇಲೆ ಏಟು ಬೀಳ್ತಾ ಇತ್ತಲ್ಲ, ಅವಾಗ ಕುಮ್ಮಕ್ ಕೊಟ್ಟಿದ್ದು ಇದೆ RSS. ತದನಂತರ 1992ರಲ್ಲಿ RSS ಬ್ಯಾನ್ ಆಗ್ತದೆ. ಜನಾಂಗೀಯ ಘರ್ಷಣೆ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ನಡೆದಂತ ಬಹಳ ದೊಡ್ಡ ಜನಾಂಗೀಯ ಘರ್ಷಣೆ, ಗೋದ್ರ ಅಯೋಧ್ಯೆ ಅಂತ ಇವತ್ತೇನು ಹೇಳ್ತಾ ಇದೀವಿ. ಅದಾಗಿ ಮೋಹನ್ ಭಾಗವತ್ ಅವರು ಈ ದೇಶದ ವಿಚಾರವಾಗಿ ಇವತ್ತು ಬಂದು ಮಾತಾಡ್ತಾ ಇದಾರಲ್ಲ, ಏನಕ್ಕೆ ಮಾತಾಡ್ತಾ ಇದ್ದಾರೆ? ಹಿಂದೆ ಕೂಡ ಒಂದು ಅಜೆಂಡಾ ಇದೆ. ಒಂದು ವರ್ಷ ಈ ಗಲಾಟೆ ಆಗಿದೆ ಮೇಡಮ್. 226 ಜನ ಮಡ್ದಿದ್ದಾರೆ. 226 ಜನ ಮಡ್ದಿದ್ದಾರೆ, 1500 ಜನ ಗಾಯಗೊಂಡಿದ್ದಾರೆ, 28 ಜನ ನಾಪತ್ತೆ ಆಗಿದ್ದಾರೆ, 13,000ಕ್ಕೂ ಹೆಚ್ಚು ಮನೆಗಳು ನಾಶ ಆಗಿದೆ, 60,000 ಜನ ನಿರಾಶ್ರಿತರಾಗಿದ್ದಾರೆ. 2 ಹೆಣ್ಣು ಮಕ್ಕಳು ಬೆತ್ತಲೆ ಮೆರವಣಿಗೆ ಮಾಡ್ಬೇಕಾದ್ರೆ ಭಾರತ್ ಮಾತೆ ಅಂತ ಹೇಳ್ತಾರಲ್ಲ, ವೇರ್ ವಾಸ್ ಮಿಸ್ಟರ್ ಮೋಹನ್ ಭಾಗವತ್? ಭಾರತ ಮಾತೆ ಅಲ್ವಾ ನಮ್ಮ ತಾಯಿಯಂದ್ರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರಲ್ಲ, ಹೀನಾಯವಾಗಿ ನಡೆಸ್ಕೊಂಡ್ರಲ್ಲ. ಸ್ವಾಮಿ ಮೋಹನ್ ಭಾಗವತ್ ಅವ್ರಿಗೆ ಕೇಳ್ಬೇಕಂತಂದ್ರೆ ಯಾರ ಸರ್ಕಾರ ಕೇಂದ್ರದಲ್ಲಿತ್ತು? ಆ ಮಣಿಪುರದಲ್ಲಿ ಯಾರ ಸರ್ಕಾರ ಇದ್ದಿದ್ದು? ಬಿರೇನ್ ಸಿಂಗ್ ಕಾಂಗ್ರೆಸ್ನವರ, ಹಿ ಇಸ್ ಆಲ್ಸೋ ಫ್ರಮ್ ಬಿಜೆಪಿ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಒಂದೇ ಒಂದು ದಿನ ಆ ಘಟನೆ ಬಗ್ಗೆ ಮಾತಾಡಲಿಲ್ಲ. ಒಂದೇ ಒಂದು ದಿನಕ್ಕೆ ಮಣಿಪುರನು ನನ್ನ ದೇಶದ ಹೃದಯದ ಭಾಗ ಅಲ್ವಾ? ಮಣಿಪುರಕ್ಕೆ ಒಂದೇ ಒಂದು ದಿನ ಮೋಹನ್ ಭಾಗವತ್ ಅವರು ಯಾಕೆ ಭೇಟಿ ಕೊಡ್ಲಿಲ್ಲ? ಮೋಹನ್ ಭಾಗವತ್ ಇವತ್ತು ಮಾತಾಡ್ತಾರೆ, ಅವ್ರು ಹೋಗಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಯಾಕೆ ಹೋಗ್ಲಿಲ್ಲ? ಈಗ ಇವರು ಮಾತನಾಡುವಂತ ಉದ್ದೇಶ ಮತ್ತೆ ಮುನ್ನಾಲಿಗೆಗೆ ಬರಬೇಕು. ಏಟು ಮೇಲೆ ಏಟು ಬಿದ್ದಿದೆ. ರಾಮ ನಡೆದ ದಾರಿಯಲ್ಲೆಲ್ಲ ಸೋಲು, ಸೀತಾಪುರದಲ್ಲೂ ಸೋಲು, ಇದು ಅಯೋಧ್ಯೆನಲ್ಲೂ ಸೋಲು, ರಾಮೇಶ್ವರದಲ್ಲೂ ಸೋಲು, ಅಂಜನಾದ್ರಿ ಇರ್ತಕ್ಕಂಥ ಕೊಪ್ಪಳದಲ್ಲೂ ಸೋಲು, ನಾಸಿಕದಲ್ಲೂ ಸೋಲು, ಪ್ರಯಾಗ್ರಾಜ್ನಲ್ಲೂ ಸೋಲು, ಚಿತ್ರಕೂಟದಲ್ಲೂ ಸೋಲು. ರಾಮನ ಇತಿಹಾಸದಿಂದ ಇವರು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಬಂದು ರಾಮನ ತೀರ್ಪು, ರಾಮನ ಶಾಪ. ನೀವು ನನ್ನನ್ನ ಬಳಸ್ಕೊಂಡು ರಾಜಕೀಯ ಮಾಡಿದ್ರಿ, ನನ್ನನ್ನ ಬಳಸ್ಕೊಂಡು ರಕ್ತ ಚರಿತ್ರೆಯನ್ನ ಭಾರತದಲ್ಲಿ ಮಾಡಿದ್ರಲ್ಲ, ನಂದು ಒಂದು ತೀರ್ಪು ಕೊಡ್ತೀನಿ ಅಂತ ಈ ಬಿಜೆಪಿ ತಿರುಗಿ ನೋಡುವ ಹಾಗೆ ಈ ದೇಶದ ಮತದಾರರು ಇವತ್ತು ಅಯೋಧ್ಯೆಯಿಂದಲೇ ತೀರ್ಪನ್ನ ಕೊಟ್ರಲ್ಲ, ಬರಲೇಬೇಕು ಇವ್ರು ಮಾತಾಡೋದಕ್ಕೆ. ಇವರೇ ಆ ಮಣಿಪುರ ಘಟನೆಗಳಿಗೆ ಯಾವುದು ಹಿಂದೂ ಕ್ರಿಶ್ಚಿಯನ್ ಮತಾಂತರ ವಿಚಾರಗಳನ್ನ ನಾವು ಅರಿಬಾರ್ದು. ಈಗ ಮತ್ತೊಂದು ಕಿಡಿ ಹಚ್ಚಿ ಅವ್ರೇನ್ ಪ್ರಯೋಜನ ಪಡ್ಕೋತಿದ್ದಾರೆ ಅಂತ ನೋಡಿ. ನಾನು ಇಷ್ಟೆಲ್ಲ ಮಾತಾಡಿದ್ರು ಹಿಂದೆನೂ ನೀವು ಯೋಚನೆ ಮಾಡಿ, ಅವ್ರು ಸ್ವಾತಂತ್ರ್ಯಕ್ಕೇನಾರು ಅವ್ರು ಬಂದು ಕಾಂಟ್ರಿಬ್ಯೂಷನ್ ಕೊಟ್ಟು ಹೋರಾಟ ಮಾಡಿ ತ್ಯಾಗ ಒಬ್ಬ ವ್ಯಕ್ತಿ ತೋರಿಸಿ. ಆಫ್ಟರ್ ಇಂಡಿಪೆಂಡೆಂಟ್ ಆಲ್ಸೋ ಕಾಂಗ್ರೆಸ್ನಿಂದ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ರೈಟ್, ಗಾಟ್ ಇಟ್. ನಾನು ಅಲ್ಲಿಗೆ ಬರ್ತೀನಿ. ಬಹಳ ಮುಖ್ಯವಾಗಿ ರೈಟ್, ಮಹಾಲಕ್ಷ್ಮಿ ಅವ್ರ ಹತ್ರನೇ ಹೇಳ್ತೀನಿ, ಬರ್ತೀನಿ ಅರವಿಂದ್ ಅವರೇ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೋಹನ್ ಭಾಗವತ್ ಅವರು ಇನ್ನಾದರೂ ಇದರ ಬಗ್ಗೆ ಗಮನ ಹರಿಸಿ. 10 ವರ್ಷಗಳಿಂದ ಶಾಂತಿಯುತವಾದಂಥ ವಾತಾವರಣ ಇತ್ತು, ಈಗ ಆ ಥರ ಪರಿಸ್ಥಿತಿ ಇಲ್ಲ, ಇನ್ನಾದರೂ ಅಡ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅನ್ನೋದ್ರ ಹಿಂದೆ ಏನಾದರೂ ಎಜೆಂಡಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ಮೊದಲನೇದಾಗಿ ನಾವು ಸ್ವಾಗತಿಸ್ಬೇಕು. ಈಗಲಾದ್ರೂ ಇವರು ಕಣ್ ತೆರೆದಿದಾರಲ್ಲ ಅಂತ ಅಂದ್ಬಿಟ್ಟು ಸ್ವಾಗತಿಸ್ಬೇಕು. ಮತ್ತೆ ಇದ್ರ ಹಿಂದೆ ಅಜೆಂಡಾ ಏನಿದೆ ಅನ್ನೋದನ್ನು
ನಮ್ಮ ಪರಾಮರ್ಶೆ ಮಾಡಬೇಕು, ಪರಾಮರ್ಶೆ ಖಂಡಿತ ಮಾಡಬೇಕು. ಯಾಕೆ ಅಂತಂದ್ರೆ ಇವ್ರು ಇದೇ ಹೇಳಿಕೆನ, ಈ ಒನ್ ಲೈನ್ ಹೇಳಿಕೆ ಏನಿದೆ ಇವ್ರದ್ದು, ಇವಾಗ ನೋಡಿ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ, ಮಣಿಪುರ ಒಂದು ಸೀರಿಯಸ್ ಇಶ್ಯೂ ಆಗ್ತಿದೆ, ನೀವು ಇದನ್ನ ಅಡ್ರೆಸ್ ಮಾಡಿ ಅಂತ ಹೇಳ್ತಿದಾರಲ್ಲ, ಇದನ್ನ ಎಲೆಕ್ಷನ್ ಮುಂಚೆನೆ ಯಾಕೆ ಹೇಳಿಲ್ಲ? ಆಯ್ತು, ಎಲೆಕ್ಷನ್ ಇದು ನಡೀತಿರೋದು ಇವಾಗಲ್ಲ, 1 ವರ್ಷದಿಂದ ನಡೀತಿದ್ಯಲ್ಲ, 1 ವರ್ಷದಿಂದ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು ಇವಾಗ ನೀವು ಇದನ್ನ ಸೀರಿಯಸ್ ಆಗಿ ಹಂಗಾರೆ ಸೀರಿಯಸ್ನೆಸ್ ಗೊತ್ತಾಗಿದ್ದೀಗ್ಲಾ? 2 ಹೆಣ್ಣು ಮಕ್ಕಳು ಬೆತ್ತಲೆ ಆಗಿ ಇವರು ಮೆರವಣಿಗೆ ಮಾಡಿದ್ರಲ್ಲ, ಆವಾಗ ಸೀರಿಯಸ್ನೆಸ್ ಇರ್ಲಿಲ್ವಾ? ಅವಾಗ ನಮ್ಗೆ ನಮ್ಮ ಮಣಿಪುರ ಜ್ಞಾಪಕ ಬರ್ಲಿಲ್ವಾ? ಅಂದ್ರೆ ಹೆಣ್ಣು ಮಕ್ಕಳು ಅವತ್ತು ನಿಮ್ಗೆ ಹೆಣ್ಣು ಮಕ್ಕಳ ಜ್ಞಾಪಕ ಇರ್ಲಿಲ್ಲ. ಬೆತ್ತಲೆ ಮೆರವಣಿಗೆ ಅನ್ನೋದು ಯಾವ ಒಂದು ದೇಶದಲ್ಲೂ ಇತಿಹಾಸ ತೆರೆದು ನೋಡಿದ್ರೆ ನಮ್ಮ ಭಾರತದಲ್ಲೇ ಅನ್ಸುತ್ತೆ ನಾವು ಸಮರ್ಥಿಸ್ಕೊಂಡಿದ್ದದನ್ನ. ಒಂದು ಪ್ರಧಾನಿಯಾಗಿ ಒಂದು ಇವರಾಗಿ ಅದನ್ನ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ದಿರಾ ಎಲೆಕ್ಷನ್ ಯಾವ ಮುಖ ಇಟ್ಕೊಂಡು ಫೇಸ್ ಮಾಡಿದ್ರು ನರೇಂದ್ರ ಮೋದಿ ಅವರು ನನಗೆ ಗೊತ್ತಿಲ್ಲ. ಇವತ್ತು ಅವರು ಈ ವಿಷಯನ ಬಳಸ್ಕೊಳಕ್ ಹೋಗ್ತಾರೆ. ಯಾಕೆಂದ್ರೆ ಇವ್ರದ್ದು ಇತಿಹಾಸ ನೋಡಿದ್ರೆ ಹಿಂದೆ RSS ಅವ್ರ ಇತಿಹಾಸನೇ ಇಂಥದ್ದು. ಯಾಕೆಂದ್ರೆ ಯಾವ್ದೋ ಒಂದು ಸಮಯದಲ್ಲಿ ಬಂದ್ಬಿಟ್ಟು ಒಂದು ಎಲ್ಲೋ ಒಂದು ಪಡ್ಕೊಂಡ್ಬಿಡೋಣ, ಒಂದು ಇದನ್ನ ಪಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇವ್ರಿಗೆ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಏನಿದೆ ಅಂತಂದ್ರೆ, ನರೇಂದ್ರ ಮೋದಿ ಅವ್ರು ಯಾವತ್ತೂ 10 ಬಂದು ಏಣಿನ ಒದಿಯೋಂಥವ್ರು. ಅವ್ರಿಗೆ ಚೆನ್ನಾಗ ಆ ಒಂದು ಇದಿದೆ. RSS ಅವ್ರಿಗೂ ಗೊತ್ತಿದೆ ಇದು. ಯಾಕೆಂದ್ರೆ RSS ಅವ್ರು ಯಾವತ್ತೂ ಒಂದು ಏನಂತಾರೆ ಡಿಕ್ಟೇಟರ್ಶಿಪ್ ನ ಒಪ್ಪೋ ಅಂತ ಮನಸ್ಥಿತಿ ಅವ್ರಲ್ಲ. RSS ಏಕ ವ್ಯಕ್ತಿ ಆರಾಧನೆಯನ್ನ ಒಪ್ಪಲ್ಲ RSS ಅವರು. ಬಟ್ ಇವತ್ತು ಬಿಜೆಪಿಯಲ್ಲಿ ನಡೀತಿರೋದು ಏಕ ವ್ಯಕ್ತಿ ಆರಾಧನೆ. ನರೇಂದ್ರ ಮೋದಿ ಫೋಟೋನ್ ತೋರಿಸಿ ಇವರು ಒಂದು ಓಟ್ ಕೇಳಿದ್ದ ನರೇಂದ್ರ ಮೋದಿ ಅವರ ಫೋಟೋ ತೋರಿಸ್ಬಿಟ್ಟು, ಆದ್ರಿಂದ ಬಿಜೆಪಿ ಅವ್ರಿಗೆ ಈ ತರ ಆಗಿರೋದ್ರಿಂದ RSS ಅವ್ರಿಗೆ ಎಲ್ಲೋ ಒಂದು ಸಣ್ಣ ಭಯ ಸ್ಟಾರ್ಟ್ ಆಗಿದೆ ಅಂತ ನನ್ಗನ್ಸುತ್ತೆ. ನಾವೆಲ್ಲೋ ಹಿಂದೆ ಉಳಿದ್ಬಿಡ್ತೀವ, ನಮ್ಮನ್ನೆಲ್ಲ ತುಳಿದ್ಬಿಟ್ಟು ಇವ್ರ ಮೇಲ್ ಬಂದ್ಬಿಡ್ತಾರೆ. ಯಾಕೆಂದ್ರೆ ನಾವು ನೋಡ್ಬೋದು ಅದ್ವಾನಿ ಆಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಈಗಿರೋ ಸುಬ್ರಹ್ಮಣ್ಯ ಸ್ವಾಮಿ ಅವರಾಗಿರ್ಬೋದು, ಇವರೆಲ್ಲ ಕಟ್ಟ RSS ನಾಯಕರು. ಇವರೆಲ್ಲ RSS ನ ಒಂದು ಇದನ್ನ ಪಾಲನೆ ಮಾಡ್ಕೊಂಡ್ ಅಂತವ್ರನ್ನ ಇವರೆಲ್ಲ ಹಿಂದೆ ಇಕ್ಕಿ ಮುಂದೆ ಬಂದಿರೋ ಅಂತ ಒಂದು ಮೋದಿ ಬಣ ಏನಿದೆ, ಇವರು ನಮ್ಮನ್ನೆಲ್ಲ ಎಲ್ಲಿ ಹಿಂದೆ ಉಳಿಸ್ಬಿಟ್ಟು ಮುಂದೆ ಬಂದ್ಬಿಡ್ತಾರ ಅನ್ನೋ ಭಯಕ್ಕೆ, ಓವರ್ಟೇಕ್ ಮಾಡ್ಬಿಡ್ತಾರ ಅನ್ನೋ ಭಯಕ್ಕೆ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಯಾಕೆಂದ್ರೆ ದಿಸ್ ಇಸ್ ಅ ಮೇನ್ ಇಶ್ಯೂ. 1 ವರ್ಷದಿಂದ ಅತ್ತಿ ಉರಿತು. ಇವತ್ತು ದಿನ ಪೇಪರ್ ಅಲ್ಲಿ 1 ವರ್ಷದಿಂದ ಯಾವ್ದೋ ಒಂದು ನ್ಯೂಸ್ ದಿನ ಬರ್ತಿದೆ ಒಂದು ಫ್ರಂಟ್ ಪೇಜ್ ಅಲ್ಲಿ, ಅಂದ್ರೆ ಅದು ಮಣಿಪುರ್ ವಿಷಯ. ಈ ಒಂದು ವಿಷಯನ ನಾವು ಮಾತಾಡಿದ್ರೆ ನಾವು ಇದೀವಿ, ವಿ ಆರ್ ಆಲ್ಸೋ ಇನ್ ದ ರೇಸ್, ನಾವು ಇದೀವಪ್ಪ ಓಟದಲ್ಲಿ ಅಂತ ತೋರ್ಸ್ಕೊಳಕ್ಕೆ ಇವತ್ತು RSS ಬರ್ತಾ ಇದೆ. ಬಟ್ ಇದು ಪಾಸಿಟಿವ್ ಆಗಿದ್ರೆ ಖಂಡಿತ ನಾವು ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ 1925 ಅಲ್ಲಿ RSS ಹುಟ್ಕೊಂಡಿದ್ದು, ಇವತ್ತು ನಾವು ಏನೋ ಶತಮಾನೋತ್ಸವ ಆಚರಿಸಲ್ಲ ಅಂತ ಹೇಳ್ತಾ ಇದೆ. ಏನಕ್ಕೆ ಆಚರಿಸಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ. ಇವ್ರಿಗೆ ಏನೋ ಮೋದಿ ಸಪೋರ್ಟ್ ಇಲ್ಲ, ಮೋದಿ ಸಪೋರ್ಟ್ ಮಾಡ್ತಿಲ್ಲ RSS ಗೆ ಅನ್ನೋದು ಎಲ್ಲೋ ನಮ್ಗೊಂದು ಸಣ್ಣ ಅನುಮಾನ ಬಂದಿದೆ. ಈ ಭಯದಿಂದ RSS ಅವರು ಈ ತರ ಒಂದು ಹೇಳಿಕೆಗಳು ಕೊಟ್ಕೊಂಡು ಮುಂಚೂಣಿಯಲ್ಲಿ ಬರಕ್ಕೆ ಪ್ರಯತ್ನ ಮಾಡ್ತಿದೆ. ಮತ್ತೆ ನಾವ್ ಹೇಳಿದಂಗೆ ಯಾರಾದ್ರೂ ಹೇಳಿಕೆಗಳು ಕೊಡ್ಲಿ, ಬಟ್ ಆದ್ರೆ ಪಾಸಿಟಿವ್ ನೋಟ್ ಅಲ್ಲಿ ಆಗ್ಲಿ, ಅದು ಮಣಿಪುರ್ಗೆ ಈಗಲಾದ್ರೂ RSS ಅವ್ರು ಹೇಳ್ಬಿಟ್ಟಿದ್ದಾರೆ, ಮೋಹನ್ ಭಾಗವತ್ ಅವ್ರು ಹೇಳಿದ್ದಾರೆ ಅಂತಾದ್ರೂ ನಮ್ಮ ಪ್ರಧಾನಿಗಳು ಬಂದು ಅದನ್ನ ಬಗೆಹರಿಸ್ತಾರ ಅಂತ ನಾವೊಂದು ಪಾಸಿಟಿವ್ ನೋಟ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಬರ್ಲಿ ಅಂತ ನಮಗೂ ಆಸೆ ಇದೆ. ರೈಟ್. ದರ್ಶನ್ ಅವರೊಂದು ವಿಷಯ ಪ್ರಸ್ತಾಪ ಮಾಡಿದ್ರು, 1 ಪೈಸಾ ಕಾಂಟ್ರಿಬ್ಯೂಷನ್ ಇಲ್ಲ ದೇಶಕ್ಕೆ RSS. ಅಂಥವ್ರು ಯಾವ ನೈತಿಕತೆ ಇಟ್ಕೊಂಡು ಇದೇ ದೇಶದ ಒಂದು ಭಾಗ ಆಗಿರೋ ಮಣಿಪುರದ ವಿಷಯ ಪ್ರಸ್ತಾಪ ಮಾಡ್ತಾರೆ? ಇಲ್ಲ ನೋಡಿ, ಮಣಿಪುರ್ ವಿಚಾರಕ್ಕೆ ಬಂದಾಗ ಡೆಫಿನೆಟ್ಲಿ ಒಂದಿಷ್ಟು ಸೆನ್ಸಿಟಿವಿಟಿ ಇರಬೇಕಿತ್ತು ಅಂತ ಜೋರಾಗಿ ಖಡಾಖಂಡಿತವಾಗಿ ನಾನು ಕೂಡ ಹೇಳ್ತೇನೆ. ಇನ್ನೂ ತುಂಬ ಮೊದಲೇ ಅಟೆನ್ಷನು ಬರಬೇಕಿತ್ತು. ಮತ್ತು BJP which was in power and which could have done something good has really been silent. ಹೆಂಗೆ ಅಂದರೆ ಒಂದು ಬಣಕ್ಕೆ ಅಡ್ವಾಂಟೇಜ್ ಕೊಡೋ ರೀತಿಯಲ್ಲಿ ಸೈಲೆಂಟ್ ಆಗಿದ್ರು ಅನ್ನೋದು ಒಂದು ಕಲ್ಪೆಬಲ್, ಮತ್ತು ಎಲ್ಲೋ ನನ್ನ ಮನಸ್ಸಿಗೆ ಅದು ನೋವು ಕೊಡುತ್ತೆ. ಒಂದು ಜನರಲ್ ಆಗಿ ನಾನು ಹೇಳ್ತೇನೆ. ಆದರೆ ಇದ್ರ ಜೊತೆಗೆ ನಮ್ಮ ಸ್ನೇಹಿತರಾದವರು ತುಂಬ ಚೆನ್ನಾಗಿ ಹೇಳಿದ್ರು, ಎಲ್ಲೆಲ್ಲಿ ರಾಮ ನಡೆದಿದ್ದ ಅಲ್ಲೆಲ್ಲ ಇವರು ಫೇಲ್ಯೂರ್ ಆಗಿದೆ. ಅದು ಟು ಸರ್ಟನ್ ಎಕ್ಸ್ಟೆಂಟ್ ಅಲ್ಲಿ ಕೂಡ ನಾನು ಒಂದಿಷ್ಟು ಸಹಮತ. ಆದರೆ RSS ನಮಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡಿಲ್ಲ ನೇಷನ್ ಬಿಲ್ಡಿಂಗಲ್ಲಿ ಅಂತ ಹೇಳೋದಿದೆಯಲ್ಲ, ಐ somehow do not agree with that. People should not agree with that. Maybe there are some ideological differences. We should respect our opposition also. ನಾವು BJP ಅವ್ರಿಗೂ ಹೇಳ್ತೀವಿ, ಕಾಂಗ್ರೆಸ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ರಿ, ಹಾಗೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಸ್ಲೋಗನ್ ಫಾರ್ಮ್ ಮಾಡ್ತಿರಲ್ಲ, ಏನ್ರಿ ನಿಮ್ಮದು ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾವುದೇ ರೀತಿಯಿಂದ ನಮಗೆ ಈ ರೀತಿಯ ಹೇಳಿಕೆ ಕೊಡೋಕ್ಕೆ, ನೀವೇನು ಕಾಂಗ್ರೆಸ್ ಅವರ ಅಂತ ನಮ್ಗೆ ಎಷ್ಟೋ ಸತಿ ಕೇಳಿದ್ದಾರೆ, ಯು ಆರ್ B ಟೀಮ್ ಆಫ್ ಕಾಂಗ್ರೆಸ್. ನಾವು BJP ಅವರು ಸ್ವಲ್ಪ ಅವ್ರಿಗೇನು ಹೇಳ್ಕೊಂಡ್ರೆ ಇವ್ರು ನಮಗೆ B ಟೀಮ್ ಆಫ್ BJP ಅಂತ. ಸಿ ಲೆಟ್ ಅಸ್
ಫರ್ಗೆಟ್ ದ್ಯಾಟ್, ಲೆಟ್ ಅಸ್ ಕಮ್ ಅಬೌವ್ ಆಲ್ ದೀಸ್ ಥಿಂಗ್ಸ್. ಆಮೇಲೆ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಅಂತರೂ A, B, C ಎಲ್ಲ ಕಡೆನೂ ಹಾಕ್ಬಿಟ್ಟು ಬಂದಿದ್ದಾರೆ, ಅದನ್ನ ನಾನು ನೋಡಿದ್ದೀನಿ. ಆ್ಯಂಡ್ ವೆನ್ ಐ ವಾಸ್ ಅ ಪಾರ್ಟ್ ಆಫ್ ಆಮ್ ಆದ್ಮಿ ಪಾರ್ಟಿ, ವೆನ್ ಐ ವಾಸ್ ಅ ಫೌಂಡರ್ ಮೆಂಬರ್ ಆಲ್ಸೋ, ವಿ ವೇರ್ ಕಾಲ್ಡ್ ಟು ಬಿ ಟೀಮ್ ಆಫ್ ಕಾಂಗ್ರೆಸ್. ಆಮೇಲೆ ಕಾಂಗ್ರೆಸ್ ಹುದ್ದೆ ಕತ್ಕೊಂಡ್ಬಿಟ್ರಿ ಅಂತ, ಆಮೇಲೆ ಬಿಜೆಪಿ ಇವಾಗಂತೂ ಅದನ್ನ ಸ್ಟೇಟ್ಮೆಂಟ್ಗೆ ಅಧಿಕೃತವಾಗಿ ಹೇಳೋವಂಥದ್ದು ಮೈತ್ರಿಕೂಟ ಅದು ಈಗ ವಿಚಾರ ಬೇರೆ. ಬಟ್ ವೆನ್ ವಿ ವೇರ್ ಪಾರ್ಟ್ ಆಫ್ ಆಮ್ ಆದ್ಮಿ ಪಾರ್ಟಿ, ನಾವು ಓಪನ್ ಲೆಟರ್ಸ್ ಬರೆದುಬಿಟ್ಟು ಮೈತ್ರಿ ಮಾಡ್ಕೊಂಡ್ವಿ. ಮೈತ್ರಿ ಅಂತ ಹೇಳಲ್ಲ ಅದಕ್ಕೆ, ಅದು ಏನಂದ್ರೆ ನಮ್ದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಇದನ್ನ ಒಪ್ಕೊಂಡ್ರೆ ಬನ್ನಿ ಅಂತ ಬಿಜೆಪಿಗೂ ಲೆಟರ್ ಬರ್ದಿದ್ವಿ, ಕಾಂಗ್ರೆಸ್ಗೂ ಬರ್ದಿದ್ವಿ. ಬಿಜೆಪಿ ಅವರು ಉತ್ತರಿಸಲಿಲ್ಲ, ಕಾಂಗ್ರೆಸ್ ಅವರು ಉತ್ತರಿಸಿದ್ರು. ಆದ್ರೆ ಅವ್ರು ನಾವು ಬಳಸಿರೋದು ಹೆಂಗೆ, ನಮ್ಮ ಕಾಮನ್ ಮಿನಿಮಮ್ ಎಜೆಂಡಾಸ್ಗೆ ಬದ್ಧವಾಗಿದ್ದಾಗ ನಾವು ನಿಮ್ಮನ್ನು ಸಪೋರ್ಟ್ ತಗೊಳ್ತೀವಿ, ಒಂದು ನಯಾ ಪೈಸಾ ಇಲ್ಲಿ ಹೇಳ್ತೀರಾ ನಿಮ್ಮನ್ನು ಬಿಸಾಕ್ತೀವಿ ಅಂತ. ಅಂದರೆ ದಟ್ ವಾಸ್ ಅ ಓಪನ್ ಸ್ಟೇಟ್ಮೆಂಟ್. ಇವತ್ತು BJP JDS ಒಪ್ಪಂದ ಮಾಡ್ಕೊಂಡಿದೆ, ಅದು ಯಾವ ರೀತಿ ಒಪ್ಪಂದ ರೀ, ಏನು ಸಮಾನತೆಯನ್ನು ಕಂಡುಕೊಂಡಿದೆ ಅಂತ ನನಗೆ ಅರ್ಥ ಆಗಿಲ್ಲ. ಅಂದರೆ ಈ ಕದ್ದು ಮುಚ್ಚಿ ಒಪ್ಪಂದ ಮಾಡ್ಕೊಳ್ತಾರಲ್ಲ, ಅದ್ರ ವಿರೋಧಿಗಳು ನಾವು. ಓಕೆ, ಅಫ್ಕೋರ್ಸ್ ನಾವು ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಆಮ್ ಆದ್ಮಿ ಪಾರ್ಟಿ, ಬಟ್ my genesis is there, history, yes. but it is a history. So let us go back. I am still a neutral person and we are talking like that. But at the same time, RSS ಗಿಂದ ನನಗೇನು ಸಂಬಂಧ ಇಲ್ಲ. ಆದರೆ RSS ಅವರು ಈಗ ಅವ್ರ ಸ್ಟೇಟ್ಮೆಂಟ್ ತೊಗೊಂಡ್ರೆ ಬರೀ ಹಿಂದೂ ಕಲ್ಚರಲ್ಲಿ ಡೆವಲಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೂ ಆರ್ ಹಿಂದೂಸ್? ಹಿಂದೂಸ್ ಆರ್ 80% ಆಫ್ ಅ ನೇಷನ್. ಆ್ಯಂಡ್ ಅದರ್ 5-6% ಬೇರೆಯವರು, ಬುದ್ಧಿಸ್ಟ್, ಜೈನಿಸ್ಟ್, ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಹಿಂದೂಯಿಸಮ್. ಸೊ ನಾನು ಹೇಳ್ತಾ ಇರೋದು, 80% ಜನರನ್ನ ಹಿತಾಸಕ್ತಿಯನ್ನು ನೋಡ್ತಾ ಇರೋರು, 80% ಜನರಿಗೆ ಒಂದಿಷ್ಟು ಕೆಲಸ ಮಾಡ್ತಾ ಇರೋರು ಅವ್ರು ಅಲ್ವೇ? ಅಂದರೆ ಅವ್ರ ಸ್ಟೇಟ್ಮೆಂಟಲ್ಲೇ ಡೆಸಿಫರ್ ಮಾಡಿ ನಾನು ಹೇಳ್ತಾ ಇರೋದು. ಅದನ್ನು ಹೊರತುಪಡಿಸಾಗಿ ಕಾಶ್ಮೀರ್ನ ಒಂದು ಫ್ರೀ ಮಾಡುವ ಸಂದರ್ಭದಲ್ಲಿ, ಕಾಶ್ಮೀರ್ ಫೈಟ್ನಲ್ಲಿ ಕಾಂಗ್ರೆಸ್ ಹೋಮ್ ಮಿನಿಸ್ಟರ್ ಆಗಲಿ, ಪ್ರಧಾನಮಂತ್ರಿಗಳಾಗಲಿ, ದೇ ಹ್ಯಾವ್ ಅಪ್ರಿಷಿಯೇಟೆಡ್ ದ ರೋಲ್ ಆಫ್ RSS ಹೂ ಕ್ಲಿಯರ್ಡ್ ದ ಏರ್ಪೋರ್ಟ್ ಅಟ್ ದ ಟೈಮ್. ಇದು ದಾಖಲೆಯಲ್ಲಿರುವಂಥದ್ದು, ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇರೋದಲ್ಲ. 1-2-3 ಜನ ಅವರು ಎಕ್ಸಾಜರೇಟ್ ಮಾಡಿರ್ಬೋದು, ಬಿಟ್ಟಿರ್ಬೋದು, ಅದ್ರ ಬಗ್ಗೆ ನನ್ನ ವಾದ ವಿವಾದ ಅಲ್ಲ. ಆದರೆ RSS ಅವರ ಕೊಡುಗೆ ಏನೂ ಇಲ್ಲ ಅಂತ ಹೇಳೋದು, RSS ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳ ಆಗಿರೋ ಹುದ್ದೆಯಲ್ಲಿ ಇರೋರೇ, ಅಲಂಕರಿಸಿರೋರೇ RSS ಅನ್ನು ಎಷ್ಟೋ ಬಾರಿ ಹೊಗಳಿದ್ದಾರೆ. ಇದ್ರ ಬಗ್ಗೆ ಇದೀಸ್ ಆರ್ ಆಲ್ ಆನ್ ರೆಕಾರ್ಡ್ಸ್ ಅಂಡ್ ದೇ ಹ್ಯಾವ್ ಡನ್ ಇಟ್ ಇನ್ ಪಾರ್ಲಿಮೆಂಟ್ ಇನ್ ಓಪನ್ ಸೆಷನ್ಸ್. ಸೊ ಹಾಗಾಗಿ ಸುಮಾರು ನಕಾರಾತ್ಮಕವಾಗಿ ಮಾತಾಡೋದು ಸರಿಯಲ್ಲ. ಅದೇ ರೀತಿಯಿಂದ ಕಾಂಗ್ರೆಸ್ ಅವ್ರಿಗೂ ಒಂದು RSS ಅಂತ ಒಂದು ಸಂಘ ಇತ್ತು, ಈಗೂ ಹೆಸರಿಗೆ ಇರ್ಬೋದು, ಇಲ್ಲ ಅಂತಲ್ಲ. ಅದ್ರದ್ದು ಹರ್ಡಿಕರ್ ಅಂತ ಹೇಳಿ ನಮ್ಮ ಹಾವೇರಿ ಜಿಲ್ಲೆಯವರು ಅದರ ಸ್ಥಾಪಕರು, ವೆರಿ ನೈಸ್ ಪರ್ಸನ್. ಅಲ್ಲ, ವಾಟ್ ಎವರ್, ವಾಟ್ ಆನ್ ಡೋಂಟ್ ಕಂಪೇರ್ ದಟ್ RSS ಟು ದ ಕಾಂಗ್ರೆಸ್. ಅದನ್ನ ನಾವು ಸ್ವೀಕಾರ ಅಲ್ಲ, ಸೇವಾದಳಿ ಅಸೋಸಿಯೇಟ್ ಅಲ್ಲ, ಓಕೆ, ಸೇವಾದಳಿ ಈಸ್ ಎ ಅಸೋಸಿಯೇಟ್ ಆಫ್ ಯುವರ್ ಕಾಂಗ್ರೆಸ್ ಅಂಡ್ ಸಿಂಪಥೈಸರ್ ಆಫ್ ಯುವರ್ ಕಾಂಗ್ರೆಸ್ ಅನ್ನೋ ಫೌಂಡರ್ ಮೆಂಬರ್. ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್. ಅವರು ಡಾಕ್ಟರ್ ರೀ. ಅವಾಗಿನ ಕಾಲಕ್ಕೆ ಅವ್ರನ್ನ ಇವರು ಕ್ಷೀಣ ಮಾಡೋಕ್ಕೆ ಹೊರಟರು ಕಾಂಗ್ರೆಸ್ ಅವರು. ಅವ್ರಿಗೆ ಇವತ್ತಿಗೆ ಅಲ್ಲಿ ಹೋದರೆ ಕಾಂಗ್ರೆಸ್ ಲೀಡರ್ಸ್ ಪಾಸ್ ಆಗ್ತಿರ್ತಾರೆ, ಒಂದು ಮಾಲೆ ಹಾಕಲ್ಲ, ಒಂದು ಮೂರ್ತಿ ಇದೆ ಅವ್ರದ್ದು, ಅದನ್ನು ಕ್ಲೀನ್ ಮಾಡಿಲ್ಲ. ನಾವು ಅಲ್ಲಿ ಹೋದಾಗ, ನಾನು ಪ್ರತಿ ಸತಿ ಹಾವೇರಿಯಿಂದ ಪಾಸ್ ಆಗ್ತಾ ಇರುವಾಗ ನಾನು ಅಲ್ಲಿ ನಿಂತ್ಕೊಂಡು ಒಂದು ಭಾಷಣ ಮಾಡ್ತೀನಿ, ಮಳೆ ಇರಲಿ ಚಳಿ ಇರಲಿ, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಕಾಂಗ್ರೆಸ್. ಲೈಫಲ್ಲಿ ನಾನು ಯಾವತ್ತೂ ಕಾಂಗ್ರೆಸ್ ಪರವಾಗಿ ಯೋಚನೆ ಮಾಡಿದವನಲ್ಲ. ಆದರೆ ಅಲ್ಲಿ ನಾನು ನನ್ನ ಕೈಯಿಂದ ಆದಷ್ಟು ಒಂದು ಬಕೆಟ್ ನೀರು ತೊಗೊಂಬಂದ್ಬಿಟ್ಟು ಅಂತಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಒಂದು ಮಾಲೆ ಹಾಕಿ 4 ಜನ ಕೇಳ್ತಾರೋ 2 ಕೇಳ್ತಾರೋ, ನಾನಲ್ಲಿ ಭಾಷಣ ಕೊಟ್ಬಿಟ್ಟು ಬರ್ತೀನಿ ಹರ್ಡಿಕರ್ ಅವ್ರಿಗೆ ಸ್ಟ್ಯಾಚ್ಯೂ ಎದುರುಗಡೆ. ಇವತ್ತು ಕಾಂಗ್ರೆಸ್ ಅವರು ಎಷ್ಟೋ ಜನರಿಗೆ ಹರ್ಡಿಕರ್ ಯಾರು ಅಂದರೆ ಗೊತ್ತಿರಲ್ಲ, ಅವರು ಹಿನ್ನೆಲೆ ಏನು ಅಂತ ಹೇಳಬೇಕಾದ್ರೆ ಗೊತ್ತೇ ಇರಲ್ಲ. ಅಂದರೆ ನಾನು ಹೇಳ್ತಾ ಇರೋದು, ಈ ರೀತಿಯ ಒಂದಿಷ್ಟು ಸಂಘಟನೆಯ ಇಂಪಾರ್ಟೆನ್ಸ್ ಇರುತ್ತೆ, ಅದನ್ನು ನಾವು ನಕಾರಿಸಬಾರ್ದು, ಇಂಥ ವಿಚಾರದಲ್ಲಿ ತರಬಾರ್ದು. ಇವತ್ತು ನಾವು ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು ಕೂಡ ಅವರು ಅದನ್ನ ರೇಕ್ ಮಾಡಿರೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅದನ್ನ ಈಗ ರೇಕ್ ಮಾಡಿರೋದೇ ಟು ಬ್ರಿಂಗ್ ಇಟ್ ಇನ್ ಟು ದ ಪಬ್ಲಿಕ್ ಡೊಮೇನ್ ಇಟ್ ಸೆಲ್ಫ್ ಇಸ್ ಅ ಗುಡ್ ಸರ್ವಿಸ್. ಡೆಮೋಕ್ರಸಿಯಲ್ಲಿ ಹೋಗ್ಬಿಟ್ಟು ನಾವೇ ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ಅಪೋಸಿಷನ್ ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಈಗ ನರೇಂದ್ರ ಮೋದಿಗೆ ಆ ವಿಷಯ ಚಾಲೆಂಜ್ ಅವ್ರು ಸವಾಲ್ ಹಾಕಿದ್ದಾರೋ ಇಲ್ವೋ, ಅಟ್ ಲೀಸ್ಟ್ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂದು that itself is a service. See, as a cultural unit, as they call it, which I don't fully agree, that is a different issue. But our ಕೊಡುಗೆನೇ ಇಲ್ಲ. ಹಿಡನ್ ಅಜೆಂಡಾ ಏನಾದರೂ ಕಾಣ್ತಾ ಇದೆಯಾ? I told you there is a speculation. See, however, RSS could have given the same signal internally also without coming to the public domain. So I have no two distinct. Pre-election also they would have given, right? Definitely there is an interaction. See, definitely there is an interaction. And ಇವತ್ತು ಅವರು ಓಪನ್ ಆಗಿ ಹೇಳುವಂತ ಅನಿವಾರ್ಯತೆ ಏನಿದೆ? ಇರಲಿಲ್ಲ. ಆದರೆ ದೇ ವಾಂಟೆಡ್ ಟು ಸೆಂಡ್ ಅ ಸಿಗ್ನಲ್, ದೇ ವಾಂಟೆಡ್ ಟು ಸೆಂಡ್ ಅ ಮೆಸೇಜ್ ದಟ್ ಅಂಡ್ ಇವನ್ ಇದರ ಹಿನ್ನೆಲೆ ಒಂದು ವಿಚಾರ ಹೇಳ್ಬಿಡ್ತೀನಿ, ನೀವು ಕೇಳಿದ್ದೀರಾ ಅಂತ ಹೇಳ್ಬಿಟ್ಟು, BJP, ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ಬಟ್ BJP ವಾಂಟ್ಸ್ ಟು ಶೋ ದಟ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ RSS ಇನ್ ಡೇಸ್ ಟು ಕಮ್. ಅರ್ಥ ಆಯ್ತಲ್ವ? ಈಗ JP ನಡ್ಡಾ ಅವರು ವೆನ್ ಹಿ ವಾಸ್ ಅ ಚೀಫ್ ಆಫ್ BJP, ಡಿ ಫ್ಯಾಕ್ಟೋ ಚೀಫ್ ಆಫ್ BJP ಅಂತ ಹೇಳೋಣ ಹೋಗಿ,
ಬಟ್ ಹಿ ಓಪನ್ಲಿ ಟೋಲ್ಡ್ ನಮಗೆ ಆರ್ ಎಸ್ ಎಸ್ ಏನು ಬೇಕಾಗಿಲ್ಲ, ನಾವು ವಿ ಆರ್ ರೆಡಿ ಫಾರ್ ಇಂಡಿಪೆಂಡೆಂಟ್ಲಿ ವರ್ಕಿಂಗ್ ಅವರ್ ಸೆಲ್ಸ್ ಆ್ಯಂಡ್ ಆರ್ ಎಸ್ ಎಸ್ ಇಸ್ ಅ ಕಲ್ಚರಲ್ ಆರ್ಗನೈಸೇಷನ್, ಕಲ್ಚರಲ್ ಆ್ಯಂಡ್ ಸೋಶೋ ಕಲ್ಚರಲ್ ಆರ್ಗನೈಸೇಷನ್ ಅಂತ. ಅದೇ ರೀತಿಯಿಂದ ಆರ್ ಎಸ್ ಎಸ್ ಅವರು ಕೂಡ ಆ ರೀತಿಯ ಸ್ಟೇಟ್ಮೆಂಟು ಟಾಪ್ ಅಲ್ಲಿ ಕೊಡ್ತಾ ಇದ್ದಾರೆ. ಬಟ್ ವಿ ನೋ ದ ರಿಯಾಲಿಟೀಸ್ ದಟ್ ದೇ ಆರ್ ideological background of BJP is RSS. They guide, they nurture, and there is a it should be healthy. There is nothing wrong. ಅದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಅದು they have guided block, they are a guiding block for the BJP and the Genesis, and usually RSS background in the ಬಂದಂತವರು they have been more disciplined in politics compared to other non-RSS people. So ಇದು ಕೂಡ bringing a good personality into public domain is also a seva. Not directly a seva, correct? But it is definitely a contribution to the nation building, and we should not ಅದರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡಬಾರ್ದು. ಈಗ ಹೇಳಿದ್ದಕ್ಕೆ ನಾವು ಅದನ್ನ ಸಿನ್ಸಿಯರ್ ಆಗಿ ತಗೊಳ್ಳೋಣ. ರೈಟ್. ಚುನಾವಣಾ ಪೂರ್ವದಲ್ಲೂ ಪ್ರಸ್ತಾಪ ಮಾಡಬಹುದಾಗಿತ್ತು. ಚುನಾವಣಾ ಫಲಿತಾಂಶ ಬಂದು ಖಾತೆ ಹಂಚಿಕೆ ಆದಮೇಲೆ ಪ್ರಸ್ತಾಪ ಮಾಡ್ತಿದ್ದಾರೆ. ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಹಾಗಾದರೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಎಡವಿದ್ದೆಲ್ಲಿ, ಯಾಕೆ ಅಡ್ರೆಸ್ಸೇ ಮಾಡಲಿಲ್ಲ? ಅಲ್ಲಿನ ಸಮಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಯಾಕೆ ತಗೊಂಡು ಹೋಗಲಿಲ್ಲ? ಇದರ ಬಗ್ಗೆ ಕೂಡ ಮಾತಾಡೋಣ. ನರೇಂದ್ರ ಮೋದಿ ಅವರನ್ನು BJPಯವರು ಈ ಕ್ಷಣಕ್ಕೂ ಕೂಡ ಹೇಗೆ ಬಿಂಬಿಸ್ತಾರೆ ಅಂದರೆ, ವಿಶ್ವಗುರು ನರೇಂದ್ರ ಮೋದಿ ಇದ್ರೇ ಭಾರತ ಮುನ್ನಡೆಯೋದು, ನರೇಂದ್ರ ಮೋದಿಯೇ ನಮ್ಮ ಮುಖ, ಈ ರೀತಿಯ ಕೆಲವೊಂದು ವಿಚಾರಗಳ ನಡುವೆ ನರೇಂದ್ರ ಮೋದಿ ಅಂದಾಗ ದರ್ಶನ್ ಅವರೇ, ಅವರು ಮಣಿಪುರ ಅಂದಾಗ ದೇಶದ ಭಾಗವೇ. ಯಾಕೆ ಪ್ರಧಾನ ಮಂತ್ರಿ ಆಗಿದ್ದಂಥ ನರೇಂದ್ರ ಮೋದಿಯವರು ಮಣಿಪುರ ಕಾಲಿಡೋದಕ್ಕೆ ಹೆದರಿದ್ರು? ಎಲ್ಲಿ ವ್ಯತ್ಯಾಸ ಆಯಿತು ನೋಡಿ, ನರೇಂದ್ರ ಮೋದಿಯವರ ಇತಿಹಾಸ ಏನು? ರಾಜಕೀಯದಲ್ಲಿ ಮತ್ತೊಮ್ಮೆ ಅಸ್ತಿತ್ವಕ್ಕೋಸ್ಕರ ಗೋಧ್ರಾ ಹತ್ಯಾಕಾಂಡದ ರೂವಾರಿಗಳಲ್ಲಿ ಅವರು ಶಾ ಅವರ ಪಾತ್ರ ಏನು ಅನ್ನುವಂಥದ್ದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಹಿಂಸಾಚಾರದಲ್ಲೂ ತಮ್ಮ ಅಸ್ತಿತ್ವ ಮಾಡ್ಕೊಬಹುದು. 3,000 ಅಧಿಕ ಜನ ಸತ್ತೋದ್ರಲ್ಲ. ಹಿ ಇಸ್ ಬೀಯಿಂಗ್ ಅನ್ ಚೀಫ್ ಮಿನಿಸ್ಟರ್. ಇಟ್ ಹ್ಯಾಪನ್ ಇನ್ ಗುಜರಾತ್. ಗೋಧ್ರಾ ನರಮೇಧವನ್ನ ಯಾರು ಮರಿಲಿಕ್ಕೆ ಸಾಧ್ಯ ಇಲ್ಲ. We have passed through that phase. Sir, please. And courts have exempted him. Courts have exempted him. Please. We should not go on records. You know, sir, ಅವ್ರಿಗೆ ವೀಸಾನು ಕೊಟ್ಟಿರಲಿಲ್ಲ. ಇಟ್ಸ್ ಅ ರಿಯಾಲಿಟಿ ಸರ್. ಒಂದು ಅವಕಾಶ ಇದೆ. ಪ್ಲೀಸ್ ಗಿವ್ ಮಿ ಚಾನ್ಸ್ ಸರ್. ಗೋಧ್ರಾ ಹತ್ಯಾಕಾಂಡನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದಾಗಿ ಇವರು ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಕಾಂಗ್ರೆಸ್ಗೂ RSS. ನೋ, ನಮ್ದು 1923ರಲ್ಲಿ ಸೇವಾದಳ ಅಂತ ಇದ್ದಿದ್ದು. ಈವನ್ ಟುಡೇ ಸ್ವಾತಂತ್ರ್ಯ ದಿನ, ಗಣತಂತ್ರ ದಿನ ನಮ್ಮ ಕಾಂಗ್ರೆಸ್ ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜವನ್ನು ಧ್ವಜಾರೋಹಣ ಮಾಡುವಂಥ ಕೆಲಸ ಈವನ್ ಟುಡೇ ನಮ್ಮ ಸೇವಾದಳ ಮಾಡ್ತಾ ಇರ್ತಕ್ಕಂಥದ್ದು. ನಾರಾಯಣ ಸುಬ್ಬಾರಾವ್ ಅವರು ಅದರ ಸಂಸ್ಥಾಪಕರು. ಓಕೆ, ಇವತ್ತು ಸರ್ ಮಾತಾಡ್ತಾನೆ ಹೇಳ್ತಾ ಇದ್ರು ಅವರ ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮ ಅಂತ. ಯಾಕೆ ಅವರು RSS ಕಚೇರಿ ಮೇಲೆ ರಾಷ್ಟ್ರ ಧ್ವಜ ಹಾರಿಸಿಲ್ಲ? ಯಾಕೆ ಹಾರಿಸಿರ್ಲಿಲ್ಲ? ಇದೇ ಈಶ್ವರಪ್ಪನವ್ರದ್ದು ಬೇಸ್ ಫ್ರಮ್ RSS, ರೈಟ್? ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಇದು ಒಂದ್ ಸೈಡ್. ನೀವು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಾನು ಮೊದಲೇ ಹೇಳಿದೆ, ಕಿವಿ ಕೇಳಲ್ಲ, ಕಣ್ ಕಾಣಲ್ಲ, ಅರ್ಥ ಮಾಡ್ಕೊಳ್ಳೋ ಹೃದಯ ಇಲ್ಲ, ಯೋಚನೆ ಮಾಡೋ ಮೆದುಳಿಲ್ಲ ಅಂತ. ಯಾಕೆ ಅಂದ್ರೆ ಪುಲ್ವಾಮಾ ದಾಳಿನೂ ಆಗಿತ್ತು. ನಾನು ಪಾಠ ಕಲಿಸ್ತೀನಿ ಅಂತಂದ್ರು. ಯಾವ್ಯಾವ ರೀತಿ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ವೀರ ಯೋಧರನ್ನ ಚುನಾವಣಾ ಸರಕಾಗಿ ಬಳಸ್ಕೊಂಡ್ರು, ಆ ನೆತ್ತರನ್ನು ಯಾವ ರೀತಿ ಬಳಸ್ಕೊಂಡ್ರು. ಆಯ್ತು, ಇನ್ನೊಂದು ವಿಚಾರಕ್ಕೆ ಬರೋಣ. ನಾನು ಹೇಳ್ತೀನಿ, ಯಾರ್ಯಾರು ಹೇಳಿಕೆನೂ ನನ್ನ ತಲೆಯಲ್ಲಿದೆ ಸರ್. ರಾಜೇಂದ್ರ ಇವರು ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ರಾಜನಾಥ್ ಸಿಂಗ್ ಏನ್ ಹೇಳಿದ್ರು, ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಪುಲ್ವಾಮಾ ವಿಚಾರನ ಚುನಾವಣಾ ಪ್ರಚಾರದಲ್ಲಿ ಇದೆ ಸರ್, ಇದೆ. ಇಟ್ ಈಸ್ ವೆರಿ ಕ್ಲಿಯರ್. ಅದಾಗಿ ನರೇಂದ್ರ ಮೋದಿಯವರು ಫೇಲ್ಯೂರ್ಸ್ ಯಾಕೆ ಅಂತ ಹೇಳ್ತೀನಿ. ಇದೇ ಪಂಜಾಬಿನ ರೈತರು ನ್ಯಾಯ ಕೇಳಿ ದೆಹಲಿನಲ್ಲಿ ಬಟ್ ಏನಂದ್ರೆ ಡೈರೆಕ್ಟ್ ಆಗಿ ನೀವು ಅಟ್ಯಾಚ್ ಮಾಡೋದಿಲ್ಲ. ನೀವು ಮಾತಾಡ್ಕೊಟ್ಟೆ ಸರ್. ಪ್ಲೀಸ್ ಗಿವ್ ಮಿ ಹೆಲ್ದಿ ಇಂಟ್ರಾಕ್ಷನ್ ಹೇಳೋಣ ಸರ್. ಪ್ಲೀಸ್ ಅಲೋ ಮಿ. ಯಾವಾಗ ರೈತರು ದೆಹಲಿನಲ್ಲಿ ಹೋರಾಟ ಕೂತ್ರು, ಸಿಂಗು ಬಾರ್ಡ್ರು ಇನ್ನಿತರ ಬಾರ್ಡರ್ಗಳಲ್ಲಿ 726 ಜನ ಹುತಾತ್ಮರಾದ್ರಲ್ಲ, ಯಾವ ರೀತಿ ನಡೆಸ್ಕೊಂಡ್ರು? ಈ ದೇಶದ ಇತಿಹಾಸದಲ್ಲಿ ಹೋರಾಟ ಮಾಡೋರು ಬರೋ ದಾರಿನಲ್ಲಿ ಯಾರು ಮಳೆ ಹೊಡಿಲಿಲ್ಲ. ಹೋರಾಟಗಾರರು ಬರೋ ದಾರಿನಲ್ಲಿ ಯಾರು ಬಂಡೆಗಳನ್ನ ಇಡ್ಲಿಲ್ಲ. ಹೋರಾಟಗಾರರು ಬರೋ ದಾರಿನಲ್ಲಿ ಲಾರಿಗಳನ್ನ ನಿಲ್ಲಿಸಿ JCB ನಲ್ಲಿ ಮಣ್ಣು ತೋರಿಸಲಿಲ್ಲ. ಆದ್ರೂ ಅವ್ರು ಬಂದ್ರು, ಕೂತ್ಕೊಂಡ್ರು. 726 ಜನ ಸತ್ರು ಸಮೇತ ಅವ್ರ ಕಡೆ ತಿರುಗಿ ನೋಡ್ಲಿಲ್ಲ ಈ ದೇಶದ ಪ್ರಧಾನಿಯವರು. ಅವರಿಗೆಲ್ಲ ಅರ್ಥ ಆಗುತ್ತೆ ಮಣಿಪುರದ ಬೆತ್ತಲೆ ಮೆರವಣಿಗೆ, ಅವರಿಗೆಲ್ಲ ಅರ್ಥ ಆಗುತ್ತೆ ಮಣಿಪುರದ 226 ಜನರ ಸಾವು. ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಗ್ಗೆಸ್ಟ್ ಫೇಲ್ಯೂರ್ ಇದು ಅಂತ BJPಗೆ ಅರಿವಿಲ್ಲದೆ ಮತ್ತೆ ಪ್ರಧಾನಿ ಆಗ್ತಿದ್ದಾರೆ.
ನೋಡಿ ಅವರ ಮತ ಅವ್ರದ್ದು ಅವತ್ತಿನ ಸಂಖ್ಯೆಗೂ ಇವತ್ತಿನ ಸಂಖ್ಯೆಗೂ ಅವತ್ತಿನ ಪಾಪ್ಯುಲಾರಿಟಿಗೂ ಇವತ್ತಿನ ಪಾಪ್ಯುಲಾರಿಟಿಗೂ ನಾನು ನಿಮಗೆ ಮೊದಲೇ ಹೇಳಿದೆ ಅವತ್ತಿನ ಪುಲ್ವಾಮಾ ಯೂಸ್ ಮಾಡ್ಕೊಂಡ್ರು, ಈ ಸರಿ ಶ್ರೀರಾಮಕ್ಕೆ ಬಂದ್ರು. ಶ್ರೀರಾಮನ ತೀರ್ಪು ಏನಿತ್ತು? 3ನೇ ಬಾರಿಗೂ 240 ಬರ್ತಾರೆ ಅಂತ ಮೇಡಮ್, 240 ಅವ್ರು ಇಂಡಿವಿಜುವಲಿ 303 ನೀವು ನಮ್ಮನ್ನ ಗೇಲಿ ಮಾಡಬೇಡಿ. ನಾವಿವತ್ತು 102ಕ್ಕಿದೀವಿ, ನಾವಿವತ್ತು 102ಕ್ಕಿದೀವಿ ಆಯ್ತಾ. ವಿಶಾಲ್ ಪಾಟೀಲ್, ಪಪ್ಪು ಯಾದವ್ ಮತ್ತೆ ಜಾನ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ಕಾಂಗ್ರೆಸ್ ಬಂದು ಓಪನ್ ಹಾರ್ಟೆಡ್ಲಿ ದೇ ಸಪೋರ್ಟೆಡ್. ಮೇಡಮ್, ನಿಮಗೆ ನಾವು 52ರಿಂದ 102 ಬಂದಿರತಕ್ಕಂಥದ್ದು ಬಿಗ್ ಆಗಿ ಕಾಣಿಸ್ತಾ ಇಲ್ಲ. ಅವರು 303ರಿಂದ ಇವತ್ತು 240 ಕುಸ್ತೋಗಿದ್ದಾರೆ. ಯಾರು ನೀವು? ನಿಮ್ ಹಿಸ್ಟ್ರಿ ಏನು? Yes, we had a history. 44 we went to 44 then 52. ನಮಗೂ ಮಾತಾಡ್ತೀವಿ ಇವಾಗ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜಾಪ್ರಭುತ್ವದಲ್ಲಿ ನಾವು ಸೋಲನ್ನು ಒಪ್ಕೊಳ್ತೀವಿ. ಹಂಗೆ 400 ಪಾರ್ ಅಂದವ್ರು ಯಾರು? ನಾವು 404 ಸೀಟ್ ತಗೊಂಡು ನೋಡಿ, ನಾವು ಇವತ್ತು RSS ರೋಲ್ ಅನ್ನೋದನ್ನ ಹೇಳ್ತಾ ಇರೋದು. ಮೋದಿ ಬಗ್ಗೆ ನೀವು ಹೇಳಿರೋ ಬಗ್ಗೆ ನನಗೂ ಸಹಮತಿ ಇದೆ. ಯಾಕಂದ್ರೆ ಹೋರಾಟಗಾರರು ಬಂದಿದ್ರು, ಅವರಿಗೆ ಯಾರೋ ಹೊರಗಡೆಯಿಂದ ಫಂಡ್ ಮಾಡಿದ್ದಾರೆ ಅದು ಇದು ಅಂತ ಹೇಳ್ಕೊಂಡು ದೂರ ಇಡೋದು ಎಷ್ಟಕ್ಕೂ ಸರಿ ಇರಲಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ನನ್ನ ಸಹಮತ ಇದೆ ಅಂತ ಹೇಳ್ತಾ ಇದ್ದೀನಿ ರೀ. ನಾನು ನಿಮ್ಗೆ ಅಪೋಸ್ ಮಾಡ್ತಾ ಇಲ್ಲ, ನೀವು ಜೊತೆಗೆ ಮಾತಾಡ್ತಾ ಇದ್ದೀನಿ ನಾನು, ಅರ್ಥ ಆಯ್ತಾ? ಆದರೆ ಬೇರೆದೇನೇನೋ RSS ರೋಲ್ ಅಂತ ಹೇಳಿದ್ರಿ. ಐ ಸಮ್ಹೌ ಡು ನಾಟ್ ಅಗ್ರಿ ವಿತ್ ಯು ಫುಲ್ಲಿ ವಿತ್ ದಟ್. ದೇರ್ ಮೈಟ್ ಬಿ ಡಿಫ್ರೆನ್ಸಸ್, ಬಟ್ ನಾವು ಹೇಳೋದು ಹೆಲ್ದಿ ಚರ್ಚೆಗೆ ಅವಕಾಶ ಕೊಡಿ ಅಂತ. ಸೊ ನಾನು ನೀವೇನೋ ಒಂದು ಪಾಯಿಂಟ್ ಹೇಳಿದ್ರಿ, ಅವಾಗಲೇ ನಾವು ಒಂದು ಪಾಯಿಂಟ್ ಹೇಳಿದ್ರೆ ಅಷ್ಟೇ. ಪುಲ್ವಾಮಾ ಯಾವುದೇ ವಿಚಾರ ಆಗಲಿ, ಪುಲ್ವಾಮಾ ಆಗಲಿ, ಗೋಧ್ರಾ ರೈಟ್ಸ್ ಆಗಲಿ, ರೈತರದ್ದು ಇದಕ್ಕೆ ಮಾತ್ರ ನಾನು ಡೈರೆಕ್ಟ್ ಆಗಿ ಮೋದಿ ಗೌರ್ಮೆಂಟ್ಗೆ ಬೈತಾ ಇದ್ದೀವಿ, ತಳ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಯಾವುದೇ ರೀತಿಯ ಸಹಮತ ಅದಕ್ಕೆ ತೋರಿಸಲ್ಲ. ಓಪನ್ಲಿ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಅನ್ಲೆಸ್ ಅಂಟಿಲ್ ಸಮಥಿಂಗ್ ಇಸ್ ಎಸ್ಟಾಬ್ಲಿಷ್ಡ್, ಈಗ ಮಣಿಪುರ್ ವಿಚಾರಕ್ಕೆ ಇದು ಪುಲ್ವಾಮಾ ವಿಚಾರಕ್ಕೆ ಬಂದ್ರಿ, there is nothing established. ಸೊ ಅದನ್ನು ನೇರ ನಾವು ಹೇಳಬೇಕಾದ್ರೆ ವಿ ಶುಡ್ ಹ್ಯಾವ್ ಸಮ್ ಕ್ರೆಡಿಬಿಲಿಟಿ ಥ್ರೂ ಸಮ್ ಏಜೆನ್ಸೀಸ್. ನಾವು ಅದನ್ನು ಪ್ರೊಕ್ಲೇಮ್ ಮಾಡೋದಿದೆಯಲ್ವಾ, ಈಸ್ ನಾಟ್ ವೆರಿ ಗುಡ್, ನಾಟ್ ವೆರಿ ರೈಟ್ ದ ವೇ ಯು ಟೋಲ್ಡ್ ಅಷ್ಟೇ, ಬೇರೆದೇನಿಲ್ಲ. ಯು ಕ್ಯಾನ್ ಸ್ಪೆಕ್ಯುಲೇಟ್ ಆನ್ ದಟ್. ಬಟ್ ನಾವು ಆರ್ಮಿ ಅವ್ರಿಗೆ ಅದೇ ರೀತಿಯಿಂದ ನಾವು ಕೂಡ ರೆಸ್ಪೆಕ್ಟ್ ಕೊಡೋಣ. ಅವ್ರು ಅದನ್ನು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಸಿ ವಾಟ್ ಐಮ್ ಟ್ರೈಂಗ್ ಟು ಟೆಲ್, ಅವ್ರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಲೆಟ್ ಅಸ್ ನಾಟ್ ಯೂಸ್ ದಟ್ ಆಸ್ ಅವರ್ ಎಜೆಂಡಾ. They used allegation being a citizen of India. ಸರ್, ಇದು ನಾನು ನಿಮ್ಗೆ ಸಾಕ್ಷಿ ಸಮೇತ 3 ಜನ ಸೇನೆಯ ಮುಖ್ಯಸ್ಥರು ಬಂದು ಚೀಮಾರಿ ಹಾಕಿ ಹೋಗಿದ್ದಾರೆ ಬಿಜೆಪಿನವರಿಗೆ. 3 ಸೇನೆಯ ಮುಖ್ಯಸ್ಥರು ಬಾಲಾಕೋಟ್ ವಿಚಾರ ತಗೊಂಡ್ಬಿಟ್ಟು ಇವರು ಇಡೀ ದೇಶಾದ್ಯಂತ ಸುಳ್ಳಿನ ಪ್ರಚಾರ ಮಾಡಿದ್ದಾರೆ. Sir, now what I'm trying to tell is unless until settled. Okay, that's a sideways, however, for us. So unless until it is settled, and we should not call in our armies and such junctures. ಯಾಕಂದ್ರೆ ನೀವು ಕೂಡ 60-70 ವರ್ಷ ಆಳಿದಂಥವ್ರು. ಸೊ ನಿಮಗೆ ಅದರ ಅರಿವಿರಲಿ, ಅದನ್ನ ನೆನಪಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಅದನ್ನ ನಾವು ದೂರ ಇಡೋಣ. ಲೆಟ್ ಅಸ್ ಕೀಪ್. ಬೇರೆ ವಿಚಾರಕ್ಕೆ ಬಂದಾಗ, ಮಣಿಪುರ್ ವಿಚಾರಕ್ಕೆ ಬಂದಾಗ, ನೀವು ಕಾಂಗ್ರೆಸ್ ಅವರು ಕೂಡ ಅಲ್ಲಿ ಇಲ್ಲಿ ಅದನ್ನು ಹೇಳಿದ್ರಿ ಸರಿ, ಆದರೆ ಚುನಾವಣಾ ಬಿಸಿ ಕಾವು ಇರುವಾಗ ಅದನ್ನು ನೀವು ನೇಷನ್ ವೈಡ್ ಟಾಪಿಕ್ ಮಾಡಿದ್ರ ಅನ್ನೋದು ನೀವೇ ಉತ್ತರ ಹೇಳ್ಕೊಳ್ಳಿ. ನನಗೆ ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿಂದ ನೀವು ವಾಕಥಾನ್ ಶುರು ಮಾಡಿದಾಗ, ನಡ್ಕೊಂಡು ನಡೀತಾ ಇರುವಾಗ ನೀವು ಅದನ್ನು ಹೈಲೈಟ್ ಮಾಡಿದ್ರಿ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದ್ಸತಿ ಪಾರ್ಲಿಮೆಂಟಲ್ಲಿ ತುಂಬ ಜೋರಾಗಿ ಅದನ್ನು ಹೇಳ್ಕೊಂಡ್ರಿ, ಒಂದ್ಸತಿ ಅದ್ರ ಸ್ಟೇಟ್ಮೆಂಟ್ ಆದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದಿದ್ರಿ. ಅಲ್ಲಿವರೆಗೂ ನಾನು ಒಪ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಬರ್ತಾ ಇರೋದು, when it comes to pan India general elections, you did not make it an issue. You made only ನಾವು ಅದನ್ನು ಕೊಡ್ತೀವಿ, ಇದನ್ನು ತೆಗೆದಾಕ್ತೀವಿ, ನಾವೇನು ಕೊಡ್ತೀವಿ ಅನ್ನೋದನ್ನು, ನಾವು ಯಾವ ರೀತಿ ಗೌರ್ಮೆಂಟ್ಸ್ ಕೊಡ್ತೀವಿ ಅನ್ನೋದು ಹೇಳಿಲ್ಲ. ಮಣಿಪುರ್ ಇಶ್ಯೂ ಕೂಡ ವಾಸ್ ನೆಗ್ಲೆಕ್ಟೆಡ್. ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಅಂದರೆ ಬರೀ ನಿಮಗಂತ ಹೇಳ್ತಾ ಇಲ್ಲ, ಅವ್ರು ಮಾಡೋದು ಸರಿ ಅಂತ ಹೇಳ್ತಾ ಇಲ್ಲ ಹಂಗಂತ ಹೇಳ್ಬಿಟ್ಟು. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಎವ್ರಿ ಪೊಲಿಟಿಕಲ್ ಪಾರ್ಟಿ is of the same nature that they are not taking these people seriously. And ಇಲ್ಲಿ ಒಂದು ರೀತಿಯಿಂದ ಮೆಜಾರಿಟೇರಿಯನ್ ಮತ್ತೆ ಹೊರಗಡೆನವರ ಒಂದು ಸಂಘರ್ಷ ಇದೆ. ಅವರ ಮೂಲ, ಅವರ ಒಂದು ಕಲ್ಚರು, ಅವ್ರದ್ದು ಯಾವ ರಿಲಿಜನ್ನು ಅನ್ನೋ ಬ್ಯಾಕ್ಗ್ರೌಂಡ್ ಅನ್ನ ಇಟ್ಕೊಂಡ್ಬಿಟ್ಟು ಒಂದು ಸಪೋರ್ಟ್ ತಗೊಂಡಿದಾರಲ್ಲ, ನೀವು ಅದ್ರ ಬಗ್ಗೆ ಮಾತಾಡ್ರಿ, ನಾವು ನಿಮ್ ಜೊತೆಗೆ ನಿಂತ್ಕೊಳ್ತೀವಿ. ಅದ್ರ ಬಗ್ಗೆ ಮಾತಾಡಿ. ಅದನ್ನ ಇಟ್ಕೊಂಡ್ಬಿಟ್ಟು ಏನು ಒಂದು ರಾಜಕೀಯ ಮಾಡಿದ್ರಲ್ಲ, ಅದ್ರ ಬಗ್ಗೆ ಎಲ್ಲರಿಗೂ ಆಕ್ಷೇಪ ಇರಬೇಕು. ಅದನ್ನ ಕಾಂಗ್ರೆಸ್ ಅವರಾಗಲಿ ಇಲ್ಲ ನಮ್ಮ ಅಪೋಸಿಷನ್ ಅಲ್ಲಿ ಕೂತ್ಕೊಂಡಿರುವಂತ ಅವರು ಏನೊಂದು ಜವಾಬ್ದಾರಿ ಇತ್ತು ಅದು ಸಂಪೂರ್ಣವಾಗಿ ಮಾಡಲಿಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ರೈಟ್. ಈ ಬಗ್ಗೆ ಮಾತಾಡಲಿಕ್ಕೆ ಚಿಂತಕರಾಗಿರುವಂತಹ ಹನುಮೇಗೌಡರು ಕೂಡ ಜೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಹನುಮೇಗೌಡ್ರೆ. ನಮಸ್ಕಾರ. ನಮಸ್ಕಾರ. ಅರವಿಂದ್ ಮಾತಾಡ್ತಾ ಇದ್ದೀನಿ. ಅರವಿಂದ್ ಅವರು ಇದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ. ನಿಮಗೆ ನಮಸ್ಕಾರ ತಿಳಿಸ್ತಾ ಇದ್ರು. ನಮಸ್ತೆ. ರೈಟ್. ಹನುಮೇಗೌಡ್ರೆ, ಇವತ್ತು RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು
ಮಣಿಪುರದ ಸಮಸ್ಯೆ ಏನಿದೆ ಅದನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದರ ಹಿಂದೆ ಏನಾದರೂ ಅಜೆಂಡಾ ಇದೆ ಅಂತ ಅನ್ಸುತ್ತಾ? ಯಾವ ಉದ್ದೇಶಕ್ಕೆ ಸಾರ್ವಜನಿಕವಾಗಿ RSS ವಿಚಾರವನ್ನು ಧ್ವನಿ ಎತ್ತಿದ್ದಾರೆ ಮೋಹನ್ ಭಾಗವತ್ ಅಂತ ನಿಮಗನ್ಸತ್ತೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಹನುಮೇಗೌಡರನ್ನ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನ ಮಾಡೋಣ. ಮಹಾಲಕ್ಷ್ಮಿ ಅವರೇ, ಈಗಲೂ ಅವಕಾಶ ಇದೆ. ಆಯಿತು, 1 ವರ್ಷ. ಪೋಸ್ಟ್ಮಾರ್ಟಮ್ ತುಂಬ ಕಷ್ಟ ಆಗುತ್ತೆ ಕೆಲವೊಮ್ಮೆ ಆಗಿರುವಂಥ ವಿಚಾರವನ್ನು ಪುನಃ ಹೇಳೋದು. ಈಗಲೂ ಅವಕಾಶ ಇದೆ. ಎಚ್ಚರಿಕೆಯ ಸಂದೇಶ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಏನು ಮಾಡ್ಬೋದು? ನೋಡಿ, ಅವರು ಈ ವಿಷಯಕ್ಕೆ ಇಂಟರ್ವೇನ್ ಮಾಡಬೇಕು ಅನ್ನೋದು ಅವರ ಒಂದು ಚೀಫ್ ಇಂದಾನೇ ಬಂದ್ಬಿಟ್ಟಿದೆ. RSS ಅವ್ರದ್ದು ಚೀಫ್ ಇಂದ ಅದನ್ನ ಹೈಲೈಟ್ ಮಾಡ್ತೀನಿ, ಚೀಫ್ ಇಂದ ಬಂದಿದೆ ಅಂತ ಅಂದ್ಬಿಟ್ಟು. ಅವರು ಇಷ್ಟು ವರ್ಷ ಇವ್ರಿಗೆ ಕಾಯ್ತಿದ್ರೇನೋ, ಇವ್ರು ಹೇಳಿಕೆ ಕೊಡ್ಲಿ ಅಂತಾನೆ ಕಾಯ್ತಿದ್ರೇನೋ ಅಂತ ಅನ್ಸುತ್ತೆ ನನಗೆ. ಈಗಾರು ಹೇಳಿಕೆ ಕೊಟ್ಟಿದ್ದಾರೆ. ಹೆಂಗಿದನ್ನ ಇದುವರೆಗೂ ಅಟೆಂಡ್ ಮಾಡಿಲ್ಲ ಅಂದ್ರೆ ಇವರು ಹುಕುಂ ಕೊಟ್ಟಿಲ್ಲ ಅಂತೇನೋ ಗೊತ್ತಿಲ್ಲ ಅಂತ ನಾವು ಅನ್ಕೋಬೇಕು, ಹುಕುಂ ಕೊಟ್ಟಿಲ್ವೇನೋ ಅಂತ. ಬಟ್ ಯಾರು ಹುಕುಂಗೂ ಅವ್ರೇನ್ ಕಾಯೋರಲ್ವಲ್ಲ. ನರೇಂದ್ರ ಮೋದಿ ಅವರು ಒಂದು ಡಿಕ್ಟೇಟರ್ಶಿಪ್ ಪಾಲನೆ ಮಾಡೋರು, ಅವ್ರಿಗೆ ಯಾರು ಹುಕುಮ ಏನ್ ಬೇಕಾಗಿಲ್ಲ. ಬಟ್ ಇವಾಗ ಏನಾಗಿದೆ, ಅವರು ಮೋಹನ್ ಭಾಗವತ್ ಅವರ ಒಂದು ವಯಸ್ಸಾಗಿರ್ಬೋದು, ಅನುಭವ ಆಗಿರ್ಬೋದು ರಾಜಕೀಯದಲ್ಲಿ, ಅವ್ರು ಇದನ್ನೆಲ್ಲ ನೋಡ್ಬಿಟ್ಟು ಅಟ್ಲೀಸ್ಟ್ ಈಗಲಾದ್ರೂನು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಾರಲ್ಲ, ಅದು ಒಂದು ಸ್ವಾಗತಾರ್ಹ ನಮ್ಗೆ. ಎಷ್ಟು ಬೇಗ ಇವ್ರಿಗೆ ಕಾಳಜಿ ಬಂದ. ನಮ್ಮ ಇವ್ರು ಹೇಳಿದಂಗೆ, ದರ್ಶನ್ ಅವ್ರು ಹೇಳಿದಂಗೆ, ಇವ್ರು ನಮ್ಮ ನ್ಯಾಷನಲ್ ಫ್ಲಾಗ್ ನ ಇದು ಮಾಡಕ್ಕೆ ಇವತ್ತು ಅವ್ರು ಮನ್ನಣೆ ತಗೊಳ್ಕೊಂಡಿಲ್ಲ ಅಂತವ್ರು ಇವತ್ತು ಬಂದು ನಮ್ಮ ಮಣಿಪುರದ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ ನಮ್ಗೆ ದೊಡ್ಡ ವಿಷಯ. ನಮಗ್ ತುಂಬಾ ಸಂತೋಷ ಅದು ಅವ್ರು ಹೇಳ್ತಿರೋದು. ಅಟ್ಲೀಸ್ಟ್ ಈಗಾದ್ರೂ ಇವ್ರು ಕಣ್ತರದ್ ನೋಡ್ತಿದಾರಲ್ಲಪ್ಪ, 1 ವರ್ಷ ಆದ್ಮೇಲೆ ಆದ್ರೂನು. ಲೇಟ್ ಆಗಿ ಅವ್ರು ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಆತರ ಅಟ್ಲೀಸ್ಟ್ ಈಗಲಾದ್ರು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಇದನ್ನ ಒಂದು ಏನು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ನಾವ್ ಅನ್ಕೊಂಡಿದೀವಿ. ಮತ್ತೆ ಇನ್ನೊಂದು ಹೇಳಿಕೆ ಕೊಟ್ರು ಭಾಗವತ್ ಅವರು, ವಿರೋಧ ಪಕ್ಷ ಅಂತ ಕರಿಬೇಡಿ, ಪ್ರತಿಪಕ್ಷ ಅಂತ ಕರೀರಿ ಅಂತ ಅನ್ಬಿಟ್ಟು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ನಾನು ಹೇಳ್ದಂಗೆ ಅವ್ರ ಅನುಭವಕ್ಕೆ ಮತ್ತೆ ಅವ್ರ ವಯಸ್ಸಿಗೆ ತಕ್ಕನಾದ ಒಂದು ಸ್ಟೇಟ್ಮೆಂಟ್. ವಿರೋಧ ಪಕ್ಷ ಯಾಕೆ? ನಿಮ್ ವಿರೋಧ ಪಕ್ಷದಲ್ಲಿ ಇರೋರೆಲ್ಲ ನಿಮ್ಮ ಅಪೋನೆಂಟ್ಗಳ? ನಿಮ್ ಯಾಕೆ ಅದನ್ನ ನೀವು ವಿರೋಧ ಪಕ್ಷ ಅಂತ ಕರೀತೀರಾ? ವಿರೋಧ ಪಕ್ಷ ಅಂತ ಕರಿಬೇಡಿ ಅವ್ರನ್ನ, ನಿಮ್ಮ ವಿರೋಧಿಗಳಲ್ಲ, ಪ್ರತಿಪಕ್ಷ ಅಂತ ಕರೀರಿ. ಯಾಕೆಂದ್ರೆ ಪ್ರತಿಪಕ್ಷದಲ್ಲಿ ಕೂತಿರೋರು ಮಾತ್ರ ನೀವು ಕೇಳಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳಿದಾರೆ ಇಲ್ಲಿ. ಪ್ರತಿಪಕ್ಷದಲ್ಲಿ ಕೂತಿರೋರು ನಿಮ್ಗೆ ಯಾವತ್ತು ದಾರಿ ತಪ್ಪಿಸ್ತಾರೆ, ನಿಮ್ಮನ್ನ ಬರೀ ಹೀಯಾಳ್ಸಕ್ಕಿರೋದು ನಾವು, ಅಥವಾ ನಿಮ್ಮನ್ನ ಬರೀ ತೆಗಳಕ್ಕಿರೋದು ಅಂತ ಯಾವತ್ತೂ ಹೇಳಿಲ್ಲ. ಅದರಿಂದ ನಿಮ್ಮನ್ನ ಪ್ರತಿಪಕ್ಷದವ್ರ ಮಾತನ್ನು ಈಗ ಪರಿಗಣನೆಗೆ ತಗೋಬೇಕು ನೀವು. ಮತ್ತೆ ಈ ಎಲೆಕ್ಷನ್ ನಲ್ಲಿ ವಿರೋಧಿಗಳು ಹೇರುತ್ತಾರೆ ಅಂದ ತಕ್ಷಣ ಅದನ್ನ ವಿರೋಧ ಕೂತ್ಕೊಳ್ಳೋದಲ್ಲ. ಹೌದು, ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಮೊನ್ನೆ ಒಂದು ಹೇಳ್ತು, ನಿಮ್ಮ ಅಪೋನೆಂಟ್ಸ್ ಅಲ್ಲ ಅವರು, ದೇ ಆರ್ ಯುವರ್ ಕಾಂಪಿಟೇಟರ್ಸ್, ಬಟ್ ದೇ ಆರ್ ನಾಟ್ ಯುವರ್ ಅಪೋನೆಂಟ್ಸ್. ಜಸ್ಟ್ ಫಾರ್ ದ ಸೇಕ್ ಆಫ್ ದಾಟ್ ಅವ್ರ ಬಗ್ಗೆ ಒಂದು ತಪ್ಪು ಅಡ್ವರ್ಟೈಸ್ಮೆಂಟೇ ಪ್ರಿಂಟ್ ಮಾಡ್ಬಿಟ್ಟು, ಇದನ್ನು ಭಾಗವತ್ ಅವರು ಹೇಳಿದ್ದಾರೆ. ಈ ಕಳೆದ ಎಲೆಕ್ಷನ್ ನಲ್ಲಿ ಇವರು ಮಾಡಿದಂತ ಡಿವಿಸಿವ್ ಪಾಲಿಟಿಕ್ಸ್, ರಿಲಿಜಿಯನ್ ಮೇಲೆ ಮತ್ತೆ ಸುಳ್ಳು ಹೇಳಿಕೆಗಳನ್ನ ಕೊಡಬೇಡಿ, ಸುಳ್ಳಿನ ಮೇಲೆ ಪ್ರಚಾರ ಮಾಡಬೇಡಿ ಅಂತಾನು ಭಾಗವತ್ ಅವರು ಹೇಳಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿದು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಸೋಲು. ನೀನ್ ಏನಕ್ಕೆ ಸೋತೆ ಅನ್ನೋದನ್ನ ನಾವೇ ವಿರೋಧ ಪಕ್ಷದವ್ರು ಹೇಳ್ತಿಲ್ಲ ಅಥವಾ ಪ್ರತಿಪಕ್ಷದವ್ರು ಹೇಳ್ತಿಲ್ಲ, ಬಟ್ ಅವ್ರದೇ ಆದಂತ ಚೀಫ್ ಅನ್ನೋರು ಹೇಳ್ತಾ ಇದ್ದಾರೆ ನೀನ್ ಯಾಕಪ್ಪ ಸೋತೆ ಅಂತ ಅನ್ನೋದನ್ನ. ಹನುಮೇಗೌಡ್ರೆ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಪ್ಲೀಸ್ ಸರ್ ಕಂಟಿನ್ಯೂ ಮಾಡಿ. ಮೋಹನ್ ಭಾಗವತ್ ಅವರು ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ ಮಣಿಪುರ ವಿಚಾರಕ್ಕೆ. ಯಾಕಿರ್ಬೋದು ಅಂತ ಅನ್ನಿಸ್ತಿದೆ ಅಂತ ನನಗೆ ಒಂದು ಆಶ್ಚರ್ಯದ ಸಂಗತಿ. ಯಾಕೆ ಆಶ್ಚರ್ಯ ಅಂತ ಹೇಳಿದ್ರೆ, ಪಾಪ ದೇಶಭಕ್ತರಿಗೆ, ದೇಶ ಸೇವೆ ಮಾಡೋರಿಗೆ ಈ ಮಣಿಪುರದ ವಿಚಾರ ಅವ್ರ ತಲೆಗೆ ಹೋಗಿ ಮೆದುಳಿಗೆ ತಲುಪಲಿಕ್ಕೆ 1 ವರ್ಷ ಬೇಕಾಯ್ತಲ್ಲ ಅನ್ನೋಂಥದ್ದು ಮೊದಲನೇ ಆಶ್ಚರ್ಯಕರ ಸಂಗತಿ. ಯಾಕೆ ಈ ಮಾತೇನು ಹೇಳ್ತೀನಿ ಅಂದ್ರೆ, ಯಾವ ಕಾರಣದಿಂದ ಮೋದಿಯವರನ್ನ ಟೀಕೆ ಮಾಡ್ಲಿಕ್ಕೆ ಹೊರಟಿದಾರೋ ಅವರು ಈ ಮಧ್ಯದಲ್ಲಿ ಕಳೆದ ಅಲ್ಲಿಂದ ಇಲ್ಲಿಯವರೆಗೆ ಒಂದು ಮಾರ್ಚ್ ಅಲ್ಲಿ ABPS ಆಯ್ತು, ಅದಾದ್ಮೇಲೆ ಒಂದು ಆಲ್ ಇಂಡಿಯಾ ಸಭೆ ಆಯ್ತು RSS. ಅಂದ್ರೆ ಈ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಸಂಸತ್ ಅಂತ ಏನ್ ನಡೆಸ್ತೀವಿ, ಆ ರೀತಿಯ 3 ಸಂಸದೀಯ ಸಭೆಗಳು ನಡೀತು. ಆ 3 ಸಭೆಗಳಲ್ಲಿ ಹೇಳದೇ ಇರುವಂತದನ್ನ ಈಗ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವ್ರು ಎಂತ ಬುದ್ಧಿವಂತರು ಅನ್ನೋಂಥದ್ದು ಮೊದಲನೇ ಪ್ರಶ್ನೆ. ಇನ್ನ 2ನೇ ಸಂಗತಿ, ತಡವಾಗಾದ್ರೂ ಇವರೊಂದು ಹೇಳಿಕೆ ಕೊಟ್ರಲ್ಲ, ಈ ಹೇಳಿಕೆಯಲ್ಲಿ 4-5 ವಿಷಯಗಳು ಇದೆ. ಇದರಲ್ಲಿ ನನಗೆ ಏನೇನೋ ಇಲ್ಲಿವರೆಗೆ ಡಿಸ್ಕಸ್ ಆಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಮೊದಲನೇ ಸಂಗತಿ RSS ನವರು ಹೇಳೋದು ಏನು ಅಂತ ಹೇಳಿದ್ರೆ,
ದೇಶದ ಜನತೆ ಎಲ್ಲರೂ ಕೂಡ ನಮ್ಮ ದೇಶದವರೇ. ಅಂದ್ರೆ ದೇಶ ಅಂದ್ರೆ ಕಲ್ಲು ಗುಡ್ಡ ಮಣ್ಣು ನೆಲ ಜಲ ಮಾತ್ರ ಅಲ್ಲ, ಈ ದೇಶದ ಸಕಲವೂ ದೇಶ ಅಂತ. ಅದರಲ್ಲಿ ಪ್ರಾಣಿ ಪಕ್ಷಿ ವಿಷಜಂತುಗಳು ಆದಿಯಾಗಿ ಅದು ದೇಶಕ್ಕೆ ಸೇರಿದ್ದು. ಆಯ್ತು. ಇಂತಹ ದೇಶವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೊರಟಂತಹ ದೇಶಭಕ್ತರು ಪ್ರತಿಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಅನ್ನ ಬೇರೆ ಬೇರೆಯವ್ರನ್ನ ದೇಶ ದ್ರೋಹಿಗಳು ಅಂತೇಳಿ ಪದೇ ಪದೇ ಬಿಂಬಿಸ್ತಾರೆ. ಯಾಕೆ? RSS ನವರಿದು ಇದೇ ಒಂದು ಸಂಸ್ಕಾರವೇ ಬಿಜೆಪಿಯವರು ಇವತ್ತು ನಡೆಸ್ತಾ ಇರೋದು. ಎರಡನೇ ಸಂಗತಿ, RSS ಬಿಜೆಪಿಯವರಿಗಿಂತಲೂ ಅತಿ ಹೆಚ್ಚು ಬೈಯೋದು, ಅತ್ಯಂತ ಅಶ್ಲೀಲವಾಗಿ ಮತ್ತೆ ಅತ್ಯಂತ ಕೊಳಕು ಶಬ್ದಗಳಿಂದ ಬೈಯೋದು RSS ನವರನ್ನೇ. ಇವರು ಇವತ್ತು ನಡ್ಕೊಳ್ತಾ ಇರೋ ರೀತಿಯಿಂದಾಗಿ ಇವತ್ತು ಸುಪ್ರೀಂ ಕೋರ್ಟ್ ಚಾಟಿ ಬೀಸುವಂತಹ ಪರಿಸ್ಥಿತಿಗೆ ಬಂತು. ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕ್ಯಾನ್ವಾಸ್ ಮಾಡ್ತಿದ್ದೀರಿ, ಇಲ್ಲಿ ದ್ವೇಷ ಭಾಷಣ ಯಾಕೆ ಬೇಕು? ಅವರನ್ನ ಶತ್ರುಗಳಂತ ಯಾಕೆ ನೋಡ್ತಿದ್ದೀರಿ? ನೀವು ಅವರನ್ನ ಸ್ಪರ್ಧಿಗಳು ಅಂತ ಗಮನಿಸಬೇಕು. ಅದನ್ನ ಬಿಟ್ಟು ಒಂದು ರೀತಿಯಲ್ಲಿ ಅತ್ಯಂತ ಕೆಟ್ಟದಾಗಿ ದ್ವೇಷ ಭಾಷಣವನ್ನ ಮಾಡ್ತಾ ದೇಶ ದ್ರೋಹಿಗಳಂತ ಬಿಂಬಿಸ್ತಾ ಇದ್ದೀರಲ್ಲ, ಯಾಕೆ ಅಂತ ಒಂದು ಚಿಮಾರಿ ಹಾಕದಂತ ಪ್ರಸಂಗವೂ ನಡೆದಿದೆ. ಇದೇ ಸಂದರ್ಭದಲ್ಲಿ ಅವರು ಈಗ ಹೇಳ್ತಾ ಇರುವಂತಹ ಅಂದ್ರೆ ನಿನ್ನೆ ಕೊಟ್ಟಿದ್ದಾರಲ್ಲ, ಈ ಹೇಳಿಕೆಯಲ್ಲಿ ಅತ್ಯಂತ ಮಾರ್ಮಿಕವಾಗಿ 4-5 ವಿಷಯಗಳಿದೆ. ಒಂದನೇದು, ಮೋದಿಯವರು ಅಲ್ಲಿಂದ ಇಲ್ಲಿವರೆಗೆ ದೇಶದ ಜನತೆಯನ್ನ ಎಲ್ಲರನ್ನು ಅಂದ್ರೆ ಎಲ್ಲರ ಪ್ರಧಾನಿಯಾಗಿ ಉಳಿದಿಲ್ಲ. ಅವರು ಕೆಲವರ ಪ್ರಧಾನಿಯಾಗಿದ್ದಾರೆ, ಕೆಲವು ಪ್ರದೇಶಕ್ಕೆ ಸೀಮಿತವಾದಂತ ಪ್ರಧಾನಿಯಾಗಿದ್ದಾರೆ, ಇಡೀ ದೇಶದ ಪ್ರಧಾನಿ ಆಗ್ಲಿಲ್ಲ ಅನ್ನೋದು ಒಂದು ಭಾಗ. ಆದ್ರೆ ಮತ್ತೊಂದು ದೃಷ್ಟಿಯಲ್ಲಿ ನೀವು ಅತ್ಯಂತ ಕೆಟ್ಟ ಮತ್ತು ದ್ವೇಷ ಭಾಷಣ ಮಾಡೋದನ್ನ ಬಿಟ್ಟು ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನೀವು ಇನ್ನು ಮುಂದೆ ಆದರೂ ಈ ಒಂದು ಏನೋ ಮಣಿಪುರ ಹತ್ತಿ ಉರಿತು, ಅಲ್ಲಿ ಸಾವಿರಾರು ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ನೂರಾರು ಜನರ ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಸಾಮೂಹಿಕ ಅತ್ಯಾಚಾರ ಮಾಡಿದ್ರು, ಇಂಥವೆಲ್ಲ ನಡೀತಾ ಇದ್ರು. ನೀವು ಅದರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದೀರಿ. ಇದು ನಿಮ್ಮ ಪ್ರಧಾನಿ ಸ್ಥಾನಕ್ಕೆ ಗೌರವ ತರುವಂತದ್ದಲ್ಲ. ನಾನು ಹೇಳ್ತಾ ಇದ್ದೀನಿ, ಆಕಾಶದಿಂದ ಪರಮಾತ್ಮನೇ ನನ್ನನ್ನು ಕಳಿಸ್ದ ಅಂತ ಹೇಳ್ಕೊಳ್ತಾ ಇದ್ದೀರಿ. ಆದ್ರೆ ನಿಮ್ಗೆ ಇದೆಲ್ಲ ಕಣ್ಣಿಗೆ ಕಾಣಲ್ವಾ ಅಂತ ಇಂಡೈರೆಕ್ಟ್ ಆಗಿ ಚಾಟಿ ಬೀಸಿರುವಂತದ್ದು ಅಂತ ಹೇಳಿ ಅದರ ಅರ್ಥ ಹನುಮೇಗೌಡ್ರೆ ದೇಶದ ಅಭ್ಯುದಯಕ್ಕೆ RSS ಕೂಡ ಗಮನ ಹರಿಸ್ತಿದೆ ಅಂತ ಆಯ್ತು. ಹಂಗಾದ್ರೆ ಅದಕ್ಕೆ ಇಷ್ಟು ಲೇಟ್ ಆಗಬೇಕಾಗಿತ್ತ ಅನ್ನೋದೇ ನಿಮ್ ಪ್ರಶ್ನೆ. ಇದನ್ನ ಹೇಳಲಿಕ್ಕೆ, ದೇಶದ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಇವರು ಇವತ್ತಿನವರೆಗೆ ಒಂದೇ ಒಂದು ಏನೋ ಚುನಾವಣೆಯ ಭಾಷಣದಲ್ಲಿ ದೇಶದ ಜನರ ಆರ್ಥಿಕ ಸಂಕಷ್ಟದ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ, ಚರ್ಚೆ ಆಗಲಿಲ್ಲ. ನಿರುದ್ಯೋಗದ ವಿಚಾರ ಚರ್ಚೆ ಆಗಲಿಲ್ಲ. ಜನರ ಜೀವನ ಮಟ್ಟ ಸುಧಾರಿಸುವಂತಹ ಅಥವಾ ದೇಶದ ಅಭಿವೃದ್ಧಿ ಕೆಲಸಗಳನ್ನ ಆಗಬೇಕಾಗಿರೋದ್ರ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಇವರು ಚರ್ಚೆ ಮಾಡಿದ್ ಯಾವುದು ಮೋದಿಯವರು ಅಂತ ಹೇಳಿದ್ರೆ, ಮುಸ್ಲಿಂ ಮಂದಿರ, ಮುಜ್ರ, ಮಾಂಸ ಇತ್ಯಾದಿ ಮಾಗಳೇ ಮಾತ್ರ ಚರ್ಚೆ ಆಯ್ತು. ಆಗ RSS ನವರು ಇವರ ಬಿಜೆಪಿಯವರ ಕಿವಿ ಯಾಕೆ ಹಿಂಡಲಿಲ್ಲ ಅಂದರೆ, ಒಂದ್ ಕಡೆ RSS ನವರು ಇದು ಡ್ರಾಮಾ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದ್ ಕಡೆ ಇವರು ಈ ಸಲ ಮೋದಿಯನ್ನ ಕೆಳಕ್ಕೆ ಹಾಕಬೇಕು ಅಂತ ಒಂದು ಷಡ್ಯಂತ್ರ ನಡೆದಿತ್ತು. ಅದೇ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿ ಈ ಸಲ ಅತಿ ಹೆಚ್ಚಿನ ಒಂದು ಸಂಸದರನ್ನ ಗೆಲ್ಲಿಸ್ಕೋಬೇಕು ಅನ್ನೋಂತ ಒಂದು ಚರ್ಚೆ ಮಾಡಿ ಒಂದು ಏನೋ ಟಿಕೆಟ್ ಹಂಚಿಕೆಯನ್ನ ಮಾಡಿದ್ರು. ಆ ಟಿಕೆಟ್ ಹಂಚಿಕೆಯನ್ನ ಮೋದಿಯವರು ತಡೆದ್ರು. 35 ಜನರಿಗೆ ಆ ಟಿಕೆಟ್ ಗಳನ್ನ ಹಂಚಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಂಘ ಮತ್ತು ಬಿಜೆಪಿಯ ನಡುವೆ ಘರ್ಷಣೆ ಉಂಟಾಯ್ತು. ಆ ಘರ್ಷಣೆ ಒಳಗೊಳಗೆ ಇದ್ದಂತಹ ಒಳಕುದಿ ಇವತ್ತು ಈಚೆ ಬಂದಿದೆ. ಆ ಒಳಕುದಿಯ ಲಕ್ಷಣವೇ ನಡ್ಡಾ ಅವರು ಹೇಳಿಕೆಯನ್ನ ಕೊಟ್ರು. ನಾವು ಬಿಜೆಪಿಯಾಗಿ ಬೆಳೆದಿದ್ದೀವಿ, ನಮಗೆ ಸ್ವಸಾಮರ್ಥ್ಯ ಇದೆ, ನಾವು ಸಮರ್ಥರಾಗಿದ್ದೀವಿ, ಹಾಗಾಗಿ RSS ಅನ್ನ ಅವಲಂಬಿಸುವ ಅವಶ್ಯಕತೆ ಇಲ್ಲ. RSS ಅನ್ನೋದೊಂದು ರಾಷ್ಟ್ರೀಯ ಸಂಘಟನೆ, ಅದು
ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಘಟನೆ, ಅದು ರಾಜಕೀಯ ಸಂಘಟನೆ ಅಲ್ಲ. ಓಕೆ, ಗೊತ್ತಾಯ್ತು ಹನುಮೇಗೌಡ್ರೆ. ರೈಟ್ ರೈಟ್ ರೈಟ್. ಈ ದೇಶದಲ್ಲಿ ಆಯ್ತು. ಎಲ್ಲರಿಗೂ ಗೊತ್ತಿದೆ, ಬಿಜೆಪಿ ಗೆಲ್ಲಬೇಕು ಅಂದ್ರೆ RSS ಬೆಂಬಲ ಬೇಕೇ ಬೇಕು ಅಂತ. ಹಾಗಿದ್ರೆ ಈ ಮಾತನ್ನ ಯಾಕೆ ಹೇಳಿದ್ರು ಅಂದ್ರೆ, ಒಳಗಡೆ ಆಡ್ತಾ ಇರುವಂತಹ ಒಳ ಕುದಿ ಅಥವಾ ಒಂದು ಬೆಂಕಿ. ಹೌದೌದು, ಒಳ ಬೇಗುದಿ. ರೈಟ್ 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 ರೈಟ್, ಗೊತ್ತಾಯ್ತು. ದರ್ಶನ್ ಅವರೇ ಬರ್ತೀನಿ. ಅರವಿಂದ್ ಅವರೇ, RSSಗೂ BJPಗೂ ಅಂತರ ಇದೆ ಅಂತ ಹೇಳುವಂಥ ಪ್ರಯತ್ನವನ್ನು RSS ಮಾಡ್ತಾ ಇದೆ, BJPನೂ ಮಾಡ್ತಾ ಇದೆ. RSS ಈಗ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದೆ, ಗಮನ ಹರಿಸಿ ಮಣಿಪುರ ಕಡೆ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದೆ. ಅಂದರೆ ಅಂತರ ಕಾಯ್ದುಕೊಂಡ್ಮೇಲೆ RSSನ ಈ ಸ್ಟೇಟ್ಮೆಂಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಸೊಪ್ಪು ಹಾಕ್ತಾರೆ ಅಂತ ಅನ್ಸುತ್ತಾ? ನಾನು ಮೊದಲೇ ಹೇಳಿದೆ ಸ್ಟಾರ್ಟಿಂಗಲ್ಲೇ, ಇದು ಗುಳೆನರಿ ಬುದ್ಧಿ. RSS BJP ಒಂದೇ ನಾಣ್ಯದ ಎರಡು ಮುಖಗಳು, ಅದು ನೀವು ಯಾವುದೇ ರೀತಿ ಚೇಂಜ್ ಮಾಡೋದಕ್ಕಾಗಲ್ಲ. ಆಮೇಲೆ ಮೇಜರ್ ಆಗಿ ಒಂದು ಪಾಯಿಂಟ್ ಹೇಳ್ತೀನಿ ಮೇಡಮ್, ಸಿವಿಲ್ ವಾರು ನಾವು ಹಿಂದೆನೂ ನೋಡಿದ್ವಿ. ಪಂಜಾಬಲ್ಲಿ ದೊಡ್ಡ ಗಲಾಟೆನೇ ಆಯಿತು, ಅಮೃತ್ಸರದಲ್ಲಿ. ಅಲ್ಲಿ ಆದಾಗ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಂಥ ಸ್ಟೆಪ್ ಇವತ್ತು ಪಂಜಾಬ್ ನಮ್ಮ ದೇಶದಲ್ಲಿ ಉಳ್ಕೊಂಡಿದೆ. ಆ ಒಂದು ಸೇಡಿಗೆನೆ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಬೇಕಾಯ್ತು. ಶ್ರೀಲಂಕಾದಲ್ಲಿ ಸಿವಿಲ್ ವಾರ್ ಆಗಬೇಕಾದ್ರೆ ಶಾಂತಿ ಸ್ಥಾಪನೆಗೆ ನಮ್ಮ ದೇಶದ ಸೇನೆ ಕಳಿಸ್ಕೊಟ್ಟವರು ರಾಜೀವ್ ಗಾಂಧಿ ಅವರು. ನಾವು ಕಳ್ಕೊಂಡಿದ್ದೀವಿ ರಾಜೀವ್ ಗಾಂಧಿ ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ ಆ ಎಲ್ಲ ಕಾರಣಗಳಿಗೋಸ್ಕರ. ಅಂದ್ರೆ ಸ್ವಾತಂತ್ರ್ಯದಲ್ಲೂ ನಾವು ಶಾಂತಿಯನ್ನೇ ಬಯಸಿದ್ದು, ಸ್ವಾತಂತ್ರ್ಯ ನಂತರವೂ ನಾವು ಶಾಂತವಾಗಿರ್ಬೇಕು, ಪಕ್ಕದಲ್ಲಿರ್ತಕ್ಕಂಥವ್ರು ಶಾಂತವಾಗಿರ್ಬೇಕು ಅಂತ ಬಯಸಿರ್ತಕ್ಕಂಥದ್ದು ಕಾಂಗ್ರೆಸ್. ಯಾಕೆ ನರೇಂದ್ರ ಮೋದಿ ಅವ್ರು ಮೌನ ಆದ್ರು? ಯಾಕೆ ಮಾತಾಡ್ಲಿಲ್ಲ? ಯಾಕೆ RSS ನವರು ಮಾತಾಡ್ಲಿಲ್ಲ? ಈಗಾದ್ರೂ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಮಾಡಲ್ಲ. ಅವ್ರ ಕಾನ್ಸಂಟ್ರೇಷನ್ ಏನಿದ್ರು ನೀರವ್ ಮೋದಿ, ಲಲಿತ್ ಮೋದಿ, ಚೋಕ್ಸಿ, ಅದಾನಿ, ಅಂಬಾನಿ ಇವ್ರಗಳ ಮೇಲೆ ಕಾನ್ಸಂಟ್ರೇಷನ್ ಇದೆ. ಈಗ ಹೆಚ್ಚಿನ ಕಾನ್ಸಂಟ್ರೇಷನ್ ಇರೋದು ನಡ್ಡಾ ನಿತೀಶು, ನಡ್ಡಾ ನಿತೀಶು ಅವರಿಬ್ರು ಗೊಂಬೆ ಆಡಿಸ್ತಿದ್ದಾರೆ. ನಾಯ್ಡು ನಿತೀಶು ಇವ್ರುಗಳು ಆಡಿಸ್ತಿರೋ ಆಟಕ್ಕೆ ನರೇಂದ್ರ ಮೋದಿ ಅವರು ಅಲ್ಲಿಂದ ಡಿಸ್ಟರ್ಬ್ ಆಗಿ ಏನೇನಾಗಿರೋ ಗೊತ್ತಿಲ್ಲ. ಪಾಪ ದಿನಕ್ಕೆ 4 ಜೊತೆ ಬಟ್ಟೆ ಬದಲಾಯಿಸ್ತಿದ್ರು, ಇವತ್ತು 1 ಜೊತೆ ಬಟ್ಟೆ ಬದಲಾಯಿಸೋ ಲೆವೆಲ್ಗೆ ಅವ್ರು ಟಾರ್ಚರ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ವಾಸ್ತವ ಸತ್ಯ. ಆದ್ರೆ ಒಂದಂತೂ ಸತ್ಯ ಇವತ್ತು ಹೇಳ್ತೀನಿ, ಇದೇ ಮಣಿಪುರದಲ್ಲಿ ಕಾಂಗ್ರೆಸ್ 2 ಸ್ಥಾನಗಳನ್ನು ಗೆದ್ದಿದೆ. ಈ ಒಂದು ನಾಟಕ ಗುಂಪೇನಿದೆಯಲ್ಲ, NDA ಗುಂಪೇನಿದೆಯಲ್ಲ, ಖಂಡಿತವಾಗ್ಲೂ ಸದ್ಯದಲ್ಲೇ ಈ ಸರ್ಕಾರ ಪತನ ಆಗ್ತದೆ. RSS ಮೋಹನ್ ಭಾಗವತ್ ಅವರು ಇನ್ನೊಂದು ಪ್ರಶ್ನೆ, 100 ವರ್ಷಕ್ಕೆ ಪ್ಲಾನ್ ಮಾಡುತ್ತೆ, BJP ಪ್ಲಾನ್ ಇನ್ನು 2020 ಕೇಳಿದ್ದೇನೆ, ಫ್ಲಾಪ್ ಆಯ್ತಾ? ಅಟರ್ ಫ್ಲಾಪ್ ಆಯ್ತಾ? ಎಂತ ಸೂಪರ್ ಪವರ್ ಇಂಡಿಯಾ ಅಟರ್ ಫ್ಲಾಪ್ ಆಗಿದೆ ಅಂತ ಒಪ್ಕೊಂಡ್ರಲ್ಲ, ವಿಕಸಿತ ಭಾರತ ಅಂತಿದ್ದಾರೆ. ಎಲ್ಲಿ ಏನ್ ಮಾಡಿದ್ದಾರೆ? ಅದನ್ನೀಗ ಸಮಯದ ಕೊರತೆ ಇರೋದ್ರಿಂದ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಮತ್ತೆ ಇನ್ನೊಂದು, ಇದೇ ಮೋಹನ್ ಭಾಗವತ್ ಅವರಿಗೆ ನಿಜವಾಗ್ಲೂ ಯಾವುದು ಎಂತ ಪ್ರತಿಪಕ್ಷ ಅಲ್ವಾ? ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬೋದಿತ್ತಲ್ಲ, ಮೋದಿ ಅವರೇ ಪ್ರತಿಪಕ್ಷದವರು ಈ ದೇಶದ ಅಂಗ, ಅವ್ರ ಮೇಲೆ ನೀವು IT, ED, CBI ಬಳಸಿ ಯಾಕೆ ದಿನನಿತ್ಯ ಟಾರ್ಚರ್ ಕೊಡ್ತಾ ಇದ್ದೀರಾ? ನಮ್ಮ RSS ಸಂಘ ಪರಿವಾರದಿಂದ ಬಂದವರೇನಾದ್ರು ಭಿಕ್ಷುಕರೇ, ಬಡವರೇ, ಕಾಸಿಲ್ದವ್ರೆ, ಹಣ ಇಲ್ದವ್ರೆ, ಅವರು ದೋಚಾಗಿದೆ, ಅವರ ಆಸ್ತಿ ದುಪ್ಪಟ್ಟಾಗೋಗಿದೆ. ಬಿಜೆಪಿಯ ಕಚೇರಿ 4,000 ಕೋಟಿ ರೂಪಾಯಿ ಕಚೇರಿ ಕಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿದಾರಲ್ಲ, ಅವ್ರ ಮೇಲೆ ಬಿಡಿ. IT, ED, CBI ಇದು ಪ್ರಜಾಪ್ರಭುತ್ವ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಯಾಕೆ ಹೇಳಲಿಲ್ಲ ಮೋಹನ್ ಭಾಗವತ್ ಅವರು? ಇದು ನಾಟಕ ಮಾಡ್ತಾ ಇರ್ತಕ್ಕಂಥ ಒಂದು ಚಾಪ್ಟರ್. ಒಂದೇ ನಿಮಿಷ, ಫಸ್ಟ್ ಒಂದು ಕೌಂಟರ್ ನಾನು ಹೇಳಬೇಕು ಅಂದ್ರೆ, ವೈ ಆರ್ ಯು ಎಕ್ಸ್ಪೆಕ್ಟಿಂಗ್ ಮೋಹನ್ ಭಾಗವತ್ ಟು ಟೆಲ್ ಯು ಆರ್ ಅಪೋಸಿಷನ್ ಪಾರ್ಟಿ? ಇಲ್ಲ, ನಾನು ಹೇಳ್ತಾ ಇರೋದು, ನೀವು ಹೇಳ್ತಾ ಇರೋ ವಿಚಾರ ಏನು ದೇಶಕ್ಕೆ ಸಂಬಂಧಿಸಿದೆಯೋ, ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಿಸಿದೆಯೋ, ಇಲ್ಲದ್ರೆ ನಮ್ಮ ದೇಶದ ನಡೆನಾಡಿಗೆ ಸಂಬಂಧಿಸಿದ್ದಿದೆ, ಯು ಆರ್ ಈಕ್ವಲಿ, ಯು ಆರ್ ಮೋರ್ ಸೋ ರೆಸ್ಪಾನ್ಸಿಬಲ್ ಬಿಕಾಸ್ ವಿ ಆರ್ ಡೂಯಿಂಗ್ ಸರ್ ಅಪೋಸಿಷನ್. ನಾನು ಹೇಳ್ತಾ ಇರೋದು, ಈಗ ಭಾರತ್ ಜೋಡ ಮಾಡಿದ್ರಿ, ನ್ಯಾಯ ಯಾತ್ರೆ ಮಾಡಿದ್ರಿ, ಪ್ರತಿಪಕ್ಷದಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಅವರು ಹಗರಣ ಮಾಡಿದ್ರು, ಆದ್ರೆ ನೀವು ಕೂಡ ಒಬ್ಬ ಬೆನಿಫಿಷಿಯರಿ. ಅವತ್ತಿನ ದಿವಸ ಎಲ್ಲಿ ಹೋಗಿದ್ರಿ ನೀವು? ನಾನು ಹೇಳ್ತಾ ಇರೋದು, ನೀವು ಕಡಿಮೆ ಬೆನಿಫಿಷಿಯರಿ ಅಂತ ಹೇಳಿದ್ದು. ನಾನು ಹೇಳ್ತಾ ಇರೋದು, ನೀವು ಒಂದ್ ನಿಮಿಷ ಆಗೋಗಿದೆ. ಬಟ್ ನಾನು ಹೇಳ್ತಾ ಇರೋದು, ಅದರ ಅಪೋಸಿಷನ್ ನಲ್ಲಿ ನಿಂತುಕೊಂಡು ಯಾವ ಜವಾಬ್ದಾರಿಯಿಂದ ನೀವು ಮಾತಾಡಬೇಕಿತ್ತೋ, ಯಾವ ಜವಾಬ್ದಾರಿಯಿಂದ ಅದನ್ನು ತಗೊಳ್ಬೇಕಿತ್ತು, ಅದನ್ನು ನಿಲ್ಲಿಸಬೇಕಿತ್ತು. ನೀವು ಗಾಂಧಿ ತತ್ವದಿಂದ ಬಂದಂಥವ್ರು, ಪ್ರತಿಭಟನೆ ಮಾಡಿಕೊಂಡು, ಹೋರಾಟ ಮಾಡಿಕೊಂಡು, ಶಾಂತಿಯುತ ಹೋರಾಟ ಮಾಡಿಕೊಂಡು ಏನಿವತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೀರಾ? ಎಷ್ಟು ಬಾರಿ ನೀವು ಇವತ್ತು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಒಂದಿಷ್ಟು ಬದಲಾಯಿಸಿದ್ದೀರಾ ಹೇಳಿ? ಎಲ್ಲೂ ಇಲ್ಲ.
ಸತ್ಯಾಗ್ರಹ ಎಲ್ಲಿ ಮಾಡಿದ್ದಾರೆ ಕಾಂಗ್ರೆಸ್ನವರು ಲಾಸ್ಟ್ 5 ವರ್ಷದಲ್ಲಿ? ಭಾರತ್ ಜೋಡೋ ಅನ್ನೋದೇ 10 ವರ್ಷ ಮಹಾನ್ ಕ್ರಾಂತಿ ಸರ್. ಇರ್ಲಿ, ಮಾಡಿದ್ದೀವಿ ಸರ್. ಯಾವ್ದೋ ಒಂದು ಪಟ್ಟು ಹಿಡಿದು ಉಪ ಸತ್ಯಾಗ್ರಹದಲ್ಲಿ ಗಾಂಧೀಜಿ ಕೂತಿದ್ರಲ್ಲ, ಹಾಗೆ ನಾನು ರಾಹುಲ್ ಗಾಂಧಿ ಹೆಸರಾದ್ರೂ ಗಾಂಧಿ ಇದೆ ಅಲ್ಲ, ಕೂತ್ಕೊಳ್ತೀನಿ. ಇವತ್ತು ಎಲೆಕ್ಟ್ರಲ್ ಭಾರತ್ ಜೋಡೋಕ್ಕಿಂತ ಬೇರೆ ಬೇಕಾ ಸರ್? ಪ್ಲೀಸ್, ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ ಸರ್. ನಾನು ಭಾರತ್ ಜೋಡೋ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೀನಿ ಅನ್ನೋದು ರೆಕಾರ್ಡ್ಸ್ ಮೇಲಿದೆ. ನಾನು ಅದ್ರ ಬಗ್ಗೆ ನಕಾರಿಸ್ತಾ ಇಲ್ಲ. ನಾನು ಲೀಡರ್ಶಿಪ್ ಅಲ್ಲಿ ಪರಿವರ್ತನೆ ಬರ್ತಾ ಇದೆ ಅನ್ನೋದು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಷಯನ ಧ್ವನಿ ಎತ್ತಬಹುದಾಗಿತ್ತಲ್ಲ, ನಿಮಗೆ ವ್ಯತ್ಯಾಸ ಕಂಡಾಗ ಮಾತಾಡಬಹುದಿತ್ತಲ್ಲ. ಅವ್ರಿಗೆ ಜಾಸ್ತಿ ಕಿಮ್ಮತ್ ಕೊಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಅಪೋಸಿಷನ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ಎಲೆಕ್ಟ್ರಲ್ ಬಾಂಡ್ಸ್ ನೀವು ವಾಪಸ್ ತಗೊಳ್ಳದೆ ತಪ್ಪಿದೆ, ಇಲ್ಲದ್ರೆ ನಾನು ಉಪ ಸತ್ಯಾಗ್ರಹದಲ್ಲಿ ಕುತ್ಕೊಂಡಿದ್ದೀನಿ ಅಂತ 15 ಜನ ಕುತ್ಕೊಂಡ್ರೆ ಎಲ್ಲಾದ್ರು ಅರೆ ಅಣ್ಣ ಹಜಾರೆ ಕುತ್ಕೊಂಡ್ರಲ್ಲ, ಅದೇ ರೀತಿಯಿಂದ ಆಮ್ ಆದ್ಮಿ ಪಾರ್ಟಿ ಅವರು ಅಂತೇಳಿ ರಚನೆ ಬಂದ್ರು, ಅದು ಹೊಟ್ಟೆ ಗೊತ್ತಿರಲ್ಲ. ಅದೇ ರೀತಿ ನೀವು ಕೂಡ ಸತ್ಯಾಗ್ರಹ ಮಾಡಿ ಸರ್. ಹೂ ಹ್ಯಾಸ್ ಸ್ಟಾಪ್ಡ್ ಯು? ಪ್ರಿನ್ಸಿಪಲ್ ಅಪೋಸಿಷನ್. ಬೇರೆಯವರ ಮೇಲೆ ಹೆಗಲ ಮೇಲೆ ಇಟ್ಟು ಬಂದು ಕಾಣಿಸೋದನ್ನ ಬಿಟ್ಬಿಡಿ, ಜವಾಬ್ದಾರಿ ನೀವು ತಗೊಳ್ಳಿ. we will do sir, we Can we will do. expect from Narendra Modi at least in future? ಎಕ್ಸ್ಪೆಕ್ಟೇಷನ್ ಅಂತೂ ಇದೆ, ಮಾಡಿದ್ರೆ ಸ್ವಾಗತಾರ್ಹನೆ. ಬಟ್ ಮಾಡ್ತಾರೆ ಅನ್ನೋ ಭರವಸೆ ನನಗೆ ಖಂಡಿತ Right, ಇಲ್ಲ. ದರ್ಶನ. ಯಾಕೆಂದ್ರೆ ಅವರು ನಾನು ಅಂತ ಇದಾರೆ ಹೊರತು ಅಲ್ಲ, ಅದ್ರಲ್ಲಿ ಮಣಿಪುರದಲ್ಲಿ ನಾನು ಹೇಳಿಲ್ಲ ಪಾಯಿಂಟ್. ಖಂಡಿತ ಅವರು ಮಾಡಲ್ಲ, ಮಾಡಿದ್ರೆ ತುಂಬಾ ಒಳ್ಳೇದು. ಬಟ್ ಅದನ್ನ ಬಳಸ್ಕೊಳ್ತಾರ ಅಲ್ಲ, ಅದ್ರ ಬಗ್ಗೆ ಅವರು ಹೇಳಿಲ್ಲ. ಮಣಿಪುರ್ ವಿಚಾರದ ಬಗ್ಗೆ ಕಾಂಗ್ರೆಸ್ ಅವರ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಬರಲಿಲ್ಲ. ಏನಿದೆ ಮೇಟಿ ಅವ್ರದ್ದೇನು ಇವ್ರದ್ದೇನಿದೆ ಅದನ್ನ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲೇ ನಾನು ಕಾಂಗ್ರೆಸ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ನೀವು ಡಿಫ್ಲೆಕ್ಟ್ ಆಗಿ ಬೇರೆ ಮಾತಾಡಿದ್ರಿ. ನೀವು ಮಣಿಪುರದ ವಿಚಾರದ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರ ಇವತ್ತು ಹೇಳ್ಬೇಕು. ಇವತ್ತು ನೀವು ನಿಮ್ಮ ವಿಚಾರ ಹೇಳ್ಬೇಕು. ಎಲ್ಲಾ ಪೊಲಿಟಿಕಲ್ ಪಾರ್ಟಿ Everybody inside parliament, even ರಾಹುಲ್ ಗಾಂಧಿನೂ ಭೇಟಿಯಾಗಿ ಬಂದಿದ್ದಾರೆ. Yes sir, ನಾವು opposition ನಾವು ಕೂತಿದ್ದೀವಿ. ನಮ್ಮ strength, one second. Opposition ಕೂತಿದ್ದೀವಿ. ಬೇಕಾತ್ರ ಮಾತಾಡ್ತೀರಾ? ಹೌದು, ಖಂಡಿತ 100%. ಇವತ್ತು ಮಾತಾಡ್ತಾ ಇಲ್ಲ, ಡೇ ಫಸ್ಟ್ ಇಂದ ಮಾತಾಡ್ತಾ ಇದೀವಿ ಸರ್. ಡೇ ಒಂದಿಂದ ಮಾತಾಡ್ತಾ ಇದೀವಿ ಸರ್. ಮಾತಾಡ್ತಿರ್ಬೋದು ಸ್ನೇಹಿತರೆ. ನಾನು ಹೇಳ್ತಿರೋದು ಏನಂದ್ರೆ ಅಪೋಸಿಷನ್ ಪಾರ್ಟಿಲಿ ಇರುವಾಗ ಅಲ್ಲಿ ಏನು ಸಮಸ್ಯೆ ಇದೆ, ಯಾವ ಬಣದ್ದು ಏನಿದೆ, ಪ್ರತಿಯೊಂದು ಗೊತ್ತಿರೋ ವಿಚಾರ ಬಟ್ ಕೇಳಿಸ್ಕೊಳ್ಳೋ ಇವ್ರು ಇದಿಲ್ಲಲ್ಲ ಸರ್, ಕೇಳಿಸ್ಕೊಳ್ಳೋ ಮನುಷ್ಯತ್ವನೇ ಇಲ್ದಾನೆ. ಅದನ್ನು ನಾವು ಕೇಳಿಸ್ಕೊಂಡ್ವಿ. ಆದ್ರೆ ಇವತ್ತು ನೀವು ಹೇಳಿದ್ರ ಎಷ್ಟೋ ಜನ ಜೈಲಿಗೆ ಹಾಕಿದ್ರು ಸರ್. ಆಯ್ತು ಸರ್, ನೀವು ಮಾತಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಸರ್ ಹೇಳ್ತಾರೆ ಇವತ್ತು. ಅರವಿಂದ ಕೇಜ್ರಿವಾಲ್ ಏನಕ್ಕೆ ಜೈಲಿಗೆ ಹಾಕಿದ್ರು? ಇಟ್ ಇಸ್ ನಾಟ್ ದ ಟಾಪಿಕ್. ಜಾರ್ಖಂಡ್ ಸಿಎಂ ಮಣಿಪುರ್ ವಿಚಾರ ಬಗ್ಗೆ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ವಿಚಾರ ಇವತ್ತು ನೀವು ಹೇಳಿದ್ರ ಹೊರತು RSS ಅವರು ಇಶ್ಯೂ ಇರೋದ್ರಿಂದ RSS ಇಂದಾನೆ ಶುರು ಮಾಡಿದ್ದು. ನಿಜವಾದ ಜನಾಂಗದವರು ಯಾರು ಶೋಷಣೆ ಮಾಡಿದ್ದಾರೆ, ಆ ಶೋಷಣೆ ಅವರ ಇವತ್ತು ನಾವು ಅವ್ರ ಪರವಾಗಿ ನಿಂತಿದ್ವಿ ಅಂತ ನೀವು ಹೇಳಿಲ್ಲ. ನಾವು ಮಾತಾಡಿದೀವಿ ಸರ್, ಸಂಸತ್ ವಿಚಾರಣೆ ಮಾಡಿದೀವಿ, ರಾಹುಲ್ ಗಾಂಧಿ ವಿಚಾರಣೆ ಮಾಡಿದೀವಿ. ಹನ್ಮೇಗೌಡ್ರೆ, ಈಗಲೂ ನರೇಂದ್ರ ಮೋದಿ ಅವರು ಏನಾದ್ರು ಕ್ರಮ ತಗೊಂತಾರೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ ಅಂತ ಅನ್ಸುತ್ತೆ? ಒಂದ್ ಲೈನ್ ಅಲ್ಲಿ ಹೇಳ್ಬಿಡಿ. ಖಂಡಿತ ಏನು ತಗೊಳ್ಳಲ್ಲ. ಈಗ ಇರುವಂತದ್ದು ಇಂಡಿಯಾ ಸರ್ಕಾರ, NDA ಸರ್ಕಾರ. ಆದ್ರೆ ಅದು NDA ಸರ್ಕಾರ ಅಲ್ಲ, ಮೋದಿ ಸರ್ಕಾರ. ಒನ್ಸ್ ಅಗೈನ್ ಅವರು ತಮ್ಮ ಏನು ಇಲ್ಲಿವರೆಗೆ ಏನ್ ಮಾಡಿದ್ರು ಅದೇ ಕಾರ್ಯವನ್ನ ಮಾಡೋದು. ಅಲ್ಲ, ಇದೇ ಧೋರಣೆ ಹೋದ್ರೆ ಮುಂದಿನ 5 ವರ್ಷ ಬರ್ಬೇಕಲ್ಲ. ಇರಲ್ಲ. ಒಂದೇ ಸೆಂಟೆನ್ಸ್ ಹೇಳ್ತೀನಿ, ನಿಮ್ಮೆಲ್ಲರ ಪರವಾಗಿ ಹೇಳ್ತೀನಿ ನೋಡಿ. ನೌ ದೇ ವಾಂಟ್ ಟು ಶೋ ಅ ನ್ಯೂ ಫೇಸ್ which is required for them to sustain. Try to understand, everybody should understand that ಇದು ಒಂದು ರೀತಿಯಿಂದ ತಂತ್ರಗಾರಿಕೆ ಅಂತ ನೀವು ಭಾವಿಸ್ಕೊಂಡು ಇದನ್ನ ಅಡ್ರೆಸ್ ಮಾಡಬೇಕು. ವೆರಿ ನೈಸ್, ವೆರಿ ನೈಸ್. ದರ್ಶನ್ ಅವರು, ಮಹಾಲಕ್ಷ್ಮಿ ಅವರು, ಅರವಿಂದ್ ಅವರು, ಹನುಮೇಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಕೂಡ. ಬಹಳ ಮುಖ್ಯವಾಗಿ ಮಣಿಪುರ ಅಂದಾಗ ಸಾವಿರಾರು ಮಂದಿ ನಿರಾಶ್ರಿತರಿದ್ದಾರೆ, 200ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇವತ್ತು RSSನ ಮೋಹನ್ ಭಾಗವತ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಬಹಳ ಲೇಟಾಗಾದರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಆಡಳಿತ ಮತ್ತು ವಿರೋಧ ಪಕ್ಷ ಅಂದಾಗ ಆಡಳಿತ ಪಕ್ಷಕ್ಕೆ ಅದೆಷ್ಟು ಕಟಿಬದ್ಧ ಅನ್ನುವಂತಹ ಜವಾಬ್ದಾರಿ ಇರುತ್ತೋ ವಿರೋಧ ಪಕ್ಷ ಅಥವಾ ಪ್ರತಿಪಕ್ಷಕ್ಕೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಧ್ವನಿ ಎತ್ತಲಿ ಸಂಸತ್ನಲ್ಲಿ. ಮಣಿಪುರದಲ್ಲಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕಾರ್ಯೋನ್ಮುಖವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.